ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಹ್ವಯಃ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘುತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರಿಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀಮನ್ಮಹಾಭಾರತದಲ್ಲಿ ಶ್ರೀರಾಮಚಂದ್ರನ ಅದ್ಭುತವಾದ ರಾಜ್ಯ, ರಾಮರಾಜ್ಯ ಅಂತ ಪ್ರಸಿದ್ಧವಾದದ್ದು. ಎಲ್ಲರೂ ಧರ್ಮದಿಂದ ಜೀವನವನ್ನು ಮಾಡುವಂತಹ ಸಜ್ಜನರು, ಸಮೃದ್ಧಿಯಿಂದ ಪರೋಪಕಾರವನ್ನು ಮಾಡುತ್ತಾ ಬದುಕಿದವರು, ವಿಧುರರಿಲ್ಲ, ವಿಧವೆಯರಿಲ್ಲ, ಕಾಲಕಾಲಕ್ಕೆ ಸಿಗಬೇಕಾದ ಎಲ್ಲ ಫಲ ಪುಷ್ಪ ಸಮೃದ್ಧಿ ಎಲ್ಲವೂ ಇದೆ. ಎಲ್ಲ ರೀತಿಯಿಂದಲೂ ದೇಶ ಸಮೃದ್ಧವಾಗಿರುವಂತಹ ಕಾಲ ಅದು ಶ್ರೀರಾಮಚಂದ್ರನ ರಾಮರಾಜ್ಯದ ಕಾಲ. ಮಹಾಭಾರತ ಹೇಳುತ್ತದೆ, ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ. 11,000 ವರ್ಷಗಳವರೆಗೆ ಶ್ರೀರಾಮಚಂದ್ರ ರಾಜ್ಯವನ್ನು ಆಳಿದ್ದಾನೆ ಅಂತ. ಕೆಲವು ಕಡೆಗೆ 13,000 ವರ್ಷಗಳವರೆಗೆ ಶ್ರೀರಾಮಚಂದ್ರ ರಾಜ್ಯವನ್ನು ಆಳಿದ್ದಾನೆ ಅಂತ ಹೇಳ್ತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಇವೆರಡನ್ನೂ ಸರಿ ಅಂತ ಹೇಳ್ತಾರೆ. ನಕ್ಷತ್ರಮಾನ, ಚಾಂದ್ರಮಾನ, ಚಾಂದ್ರಮಾನದಿಂದ ಲೆಕ್ಕ ಮಾಡಿದರೆ 11,000 ವರ್ಷ ಆಗ್ತದೆ. 27 ದಿನಗಳಿಗೆ ಒಂದು ತಿಂಗಳು ಅನ್ನುವ ಲೆಕ್ಕದಲ್ಲಿ ನಕ್ಷತ್ರಮಾನದಿಂದ ಎಣಿಸಿದರೆ 13,000 ವರ್ಷಗಳಾಗ್ತವೆ. ಈ ದೃಷ್ಟಿಯಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ಎರಡೂ ಸರಿ. ನಕ್ಷತ್ರ ಮಾಸ ಅದು 27 ದಿನಕ್ಕೆ ಒಂದು ಮಾಸ ಮುಗಿಯಿತು. ಹಾಗೆ ಲೆಕ್ಕ ತೆಗೆದುಕೊಂಡ್ರೆ 13,000 ವರ್ಷ, 30 ದಿನಗಳಿಗೆ ಒಂದು ಮಾಸ ಅಂತ ಇಟ್ಟುಕೊಂಡ್ರೆ 11,000 ವರ್ಷ ಶ್ರೀರಾಮಚಂದ್ರ ರಾಜ್ಯವನ್ನು ಆಳಿದ್ದಾನೆ ಅಂತ. ಶ್ರೀರಾಮಚಂದ್ರನ ಅವತಾರವಾದದ್ದು ತ್ರೇತಾಯುಗದಲ್ಲಿ. ಆ ನಂತರ ದ್ವಾಪರ ಯುಗ, ಈಗ ನಾವೆಲ್ಲ ಕಲಿಯುಗದಲ್ಲಿದ್ದೇವೆ. ಈ ರೀತಿಯ ಶ್ರೀರಾಮಚಂದ್ರನ ತ್ರೇತಾಯುಗದಲ್ಲಿ ಆಗಿರುವಂತಹ ಅವತಾರ 17 ಲಕ್ಷ ವರ್ಷ ಚಿಲ್ಲರೆ ಕೃತಯುಗ, ಅದು ಮೊದಲು ಮುಗಿಯಿತು. ಆಮೇಲೆ 12 ಲಕ್ಷ ವರ್ಷ ಚಿಲ್ಲರೆ ತ್ರೇತಾಯುಗ, 8 ಲಕ್ಷ ವರ್ಷ ದ್ವಾಪರ ಯುಗ, ಆ ನಂತರದಲ್ಲಿ 4,32,000 ವರ್ಷ ಈ ಕಲಿಯುಗ, ಈಗ ನಾವೆಲ್ಲ ಇದ್ದೇವೆ. ಅಷ್ಟು ಲಕ್ಷ ಲಕ್ಷ ವರ್ಷಗಳ ಹಿಂದೆ ಶ್ರೀರಾಮಚಂದ್ರನ ಅವತಾರವಾದದ್ದು. ಅಂತಹ
ಲಕ್ಷ ಲಕ್ಷ ಅಂದರೆ ಬಹಳಷ್ಟು ಲಕ್ಷ ವರ್ಷಗಳ ಹಿಂದೆ ಶ್ರೀರಾಮಚಂದ್ರನ ಅವತಾರವಾದದ್ದು. ಅತ್ಯದ್ಭುತವಾದ ಕಾರ್ಯಗಳನ್ನು ಶ್ರೀರಾಮಚಂದ್ರ ಮಾಡಿ ತೋರಿಸಿದ್ದಾನೆ. ಇವತ್ತಿನ ಕೆಲವು ವಿಚಾರವಂತರು ಇದರ ಬಗ್ಗೆ ಆಕ್ಷೇಪವನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇರೋದು ಆಕ್ಷೇಪ ಅನ್ನುವ ದೃಷ್ಟಿಯಲ್ಲಿ ಅಲ್ಲದೇ ಇದ್ದರೂ ಕೂಡ ಪ್ರಾಚೀನವಾದಂತಹ ಇತಿಹಾಸ ಪುರಾಣಗಳಿಗೆ ಮಾಡುವ ವ್ಯಾಖ್ಯಾನ, ಇಂಟರ್ಪ್ರಿಟೇಷನ್ ಬಹಳ ವಿಚಿತ್ರವಾಗಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಇವತ್ತು ಇದನ್ನು ಬಹಳ ಎಚ್ಚರದಿಂದ ತಿಳಿದುಕೊಳ್ಳಬೇಕು. ಅವರು ಯುವಕರಿಗೆ ರಾಮಾಯಣವನ್ನು ಬೋಧನೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಹೇಗೆ ಸುಲಭವಾಗಿ ಯುವಕರಿಗೆ ಹೇಳಿದರೆ ಕನ್ವಿನ್ಸ್ ಆಗಬಹುದೋ ಹಾಗೆ ಹೇಳ್ತೇವೆ ಎನ್ನುವಂತಹ ಒಂದು ದಾರಿಯಲ್ಲಿ ಹೊರಟು ನಿಜವಾದ ರಾಮಾಯಣ, ಮಹಾಭಾರತ, ಭಾಗವತ ಮೊದಲಾದ ಇತಿಹಾಸ ಪುರಾಣಗಳಿಗೆ ಸಮ್ಮತವಾದ ರೀತಿಯಲ್ಲಿ ಅನೂಚಾನ ಪರಂಪರೆಯಿಂದ ಸಾವಿರಾರು ವರ್ಷಗಳಿಂದ ಎಲ್ಲ ಜ್ಞಾನಿಗಳು, ಋಷಿಮುನಿಗಳು ಯಾವುದನ್ನು ನಂಬುತ್ತಾ ಬಂದಿದ್ದಾರೆ, ತಮ್ಮ ತಮ್ಮ ಗ್ರಂಥಗಳಲ್ಲಿ ಅನೇಕ ರಾಮಾಯಣದ ನಿಬಂಧ ಗ್ರಂಥಗಳಲ್ಲಿ ಯಾವುದರ ಉಲ್ಲೇಖವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಇವತ್ತು ಪ್ರಾಚೀನವಾಗಿ ಉಪಲಬ್ಧವಾಗುವ ವಾಲ್ಮೀಕಿ ರಾಮಾಯಣದಲ್ಲಿ ಯಾವ ಉಲ್ಲೇಖ ಇದೆ, ಅಂತಹ ಶ್ರೀರಾಮಚಂದ್ರನ ಆ ಚರಿತ್ರೆ, ಶ್ರೀರಾಮಚಂದ್ರನ ಆಳ್ವಿಕೆ, ಶ್ರೀರಾಮಚಂದ್ರನ ಕಾಲ, ಇವುಗಳ ಬಗ್ಗೆ ಅವರು ಬಹಳ ವಿಚಿತ್ರವಾಗಿ ಹೇಳುವುದು ನಮಗೆ ಕಂಡುಬಂದಿದೆ. ಅದರ ಬಗ್ಗೆ ಸರಿಯಾದ ಸಮಾಧಾನವನ್ನು ಎಲ್ಲ ರಾಮಭಕ್ತರು ತಿಳಿಯಬೇಕಾದ ಅವಶ್ಯಕತೆ ಇದೆ. ಅವರು ದುಷ್ಯಂತ ಶ್ರೀಧರ್ ಅನ್ನುವಂತಹ ಒಬ್ಬ ರಿಸರ್ಚ್ ಮಾಡುವಂತಹ ವ್ಯಕ್ತಿಗಳು. ಅವರು ತಮ್ಮದೇ ಆದ ಸಾಧನೆಯನ್ನು ಮಾಡಿದ್ದಾರೆ. ಅವರ ವೈಯಕ್ತಿಕವಾದ ವಿಷಯದಲ್ಲಿ ಯಾವುದೇ ರೀತಿಯ ನಮ್ಮ ವಿಚಾರಗಳಿಲ್ಲ. ಅದರ ಬಗ್ಗೆ, ತತ್ವಗಳ ಬಗ್ಗೆ, ಅವರು ಹೇಳಿದ ವಿಷಯಗಳ ಬಗ್ಗೆ ವಿಮರ್ಶೆಯನ್ನು ಮಾತ್ರ ಮಾಡ್ತಾ ಇದ್ದೆ. ಸಂಶೋಧನೆ, ರಿಸರ್ಚು ಇದು ಮಾಡಬೇಕಾದದ್ದು ಎಲ್ಲರ ಕರ್ತವ್ಯ, ಸ್ವಾತಂತ್ರ್ಯವೂ ಇದೆ, ಆ ವಿಷಯ ಬೇರೆ. ಆದರೆ ಅವರು ಹೇಳುವ ವಿಷಯದ ಬಗ್ಗೆ ವಿಮರ್ಶೆಯನ್ನು ನಾವು ಮಾಡಿ ಸರಿಯಾದ ವಿಚಾರವನ್ನು ತಿಳಿಯಬೇಕು. ಅವರು ಹೇಳೋದು ಇಷ್ಟೆಲ್ಲ ವರ್ಷಗಳ ಹಿಂದೆ ಶ್ರೀರಾಮಚಂದ್ರ ಇದ್ದ ಅಂತ ಹೇಳುವುದಕ್ಕೆ ನಿಖರವಾದ ಯಾವುದೇ ದಾಖಲೆಗಳಿಲ್ಲ. ಕೆಲವು ವಚನಗಳು ಅಲ್ಲಲ್ಲಿ ತೋರ್ತವೆ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ. ಇದೆಲ್ಲ ಕವಿ ಸಮಯ ಅಂತಾರೆ. ಒಬ್ಬ ಕವಿ ಅನೇಕ ಉತ್ಪ್ರೇಕ್ಷೆಗಳನ್ನು ಮಾಡ್ತಾನೆ. ರಾಮದೇವರು ಬಹಳ ದೊಡ್ಡವರು, ಬಹಳ ಪ್ರಾಚೀನ ಅಂತ ತೋರಿಸುವುದಕ್ಕೆ ಅಷ್ಟು ಹಿಂದೆ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಹೋಗಿ ಅವನ ವರ್ಣನೆಯನ್ನು ಮಾಡಿದ್ದಾರೆ. ಶ್ರೀರಾಮಚಂದ್ರನ ರಾಜ್ಯದ ಅವಧಿಯನ್ನು 11,000, 13,000 ಅಂತ ಹೇಳಿದರೆ ಬಹಳ ದೊಡ್ಡ ರಾಜ್ಯವನ್ನು ಆಳಿದ ಅಂತ ಶ್ರೀರಾಮಚಂದ್ರನ ಬಗ್ಗೆ ಒಂದು ಬಹಳ ಭಕ್ತಿ ಬರುತ್ತೆ. ಅದಕ್ಕೋಸ್ಕರ ಆ ರೀತಿ ವರ್ಣನೆಯನ್ನು ಮಾಡಿದ್ದಾರೆ ಹೊರತು ಅದರಲ್ಲಿ ತಥ್ಯಾಂಶ ಇಲ್ಲ. ಹಾಗೆ ನಾವು ತಿಳಿಯಬಾರದು. ನಿಜವಾಗಿ 11,000 ವರ್ಷ ರಾಜ್ಯವನ್ನು ಆಳಿದ ಅಂತ ತಿಳಿಯಬಾರದು ಅಂತ. ಅವರ ಧೋರಣೆ ಏನು ಅಂದರೆ, ಒಟ್ಟು ಮನುಷ್ಯನ ಆಯುಷ್ಯ, ಒಬ್ಬ ವ್ಯಕ್ತಿಯ ಆಯುಷ್ಯ 100 ವರ್ಷ ಅಂದರೆ 100 ವರ್ಷ, ಅದಕ್ಕಿಂತ ಹೆಚ್ಚಿಲ್ಲ, 100 ವರ್ಷ. ಅದಕ್ಕೆ ಸರಿ ಹೋಗುವಂತೆ ಎಲ್ಲ ವಿಚಾರಗಳನ್ನು ನಾವು ಹೊಂದಿಸ್ಬೇಕಷ್ಟೇ. ಇದಕ್ಕೆ ಪ್ರಮಾಣ ಏನು ಅಂದರೆ, ಶತಮಾನಂ ಭವತಿ ಶತಾಯುಃ ಪುರುಷಃ.
ತಂ ಯತ್ ಶತಂ ವರ್ಷಾಣ್ಯಭ್ಯಾರ್ಚತ್. ಒಬ್ಬ ಮನುಷ್ಯನಿಗೆ 100 ವರ್ಷ ಆಯುಷ್ಯ ಅಂತ ಅಲ್ಲಲ್ಲಲ್ಲಿ ಬೇರೆ ಬೇರೆ ವಚನಗಳಲ್ಲಿ ನಾವು ಕಾಣ್ತೇವೆ, ಮಂತ್ರಗಳಲ್ಲಿ, ಐತರೇಯ ಉಪನಿಷತ್ತು ಮೊದಲಾದವುಗಳಲ್ಲಿ. ಹೀಗಾಗಿ ಇರೋದು 100 ವರ್ಷ ಆಯುಷ್ಯ. ಅದಕ್ಕಿಂತ ಹೆಚ್ಚು ಒಬ್ಬ ವ್ಯಕ್ತಿ ಬದುಕಬಹುದು ಅನ್ನುವ ಕಾನ್ಸೆಪ್ಟನ್ನು ವೇದವೇ ಒಪ್ಪಿಲ್ಲ. ವೇದ ಹೇಳೋದೇ ಮ್ಯಾಕ್ಸಿಮಮ್ 100 ವರ್ಷ ಒಬ್ಬ ಮನುಷ್ಯ ಇರಬಹುದು, ಒಬ್ಬ ವ್ಯಕ್ತಿ ಇರಬಹುದು. ಹಾಗಾದ ಮೇಲೆ ಆ ಚೌಕಟ್ಟನ್ನು ದಾಟಿ ನಾವು ಆಚೆ ಈಚೆ ಹೋಗೋ ಹಾಗಿಲ್ಲ. 100 ವರ್ಷದೊಳಗೆ ಎಲ್ಲವನ್ನೂ ಸೆಟ್ ಮಾಡಬೇಕು. ಹೀಗಾಗಿ ಶ್ರೀರಾಮಚಂದ್ರ 11,000 ವರ್ಷ ಏನಿದೆಲ್ಲ ಕಥೆ, 100 ವರ್ಷಕ್ಕೆ ಮೇಲೆ ಇರೋದೇ ಅಸಾಧ್ಯ ಅಂದಮೇಲೆ 11,000 ವರ್ಷ ಇರೋದು, ಇದೆಲ್ಲ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಮಾತು. ಆದ್ದರಿಂದ ಇದನ್ನು ನಾವು ಗಣನೆಗೆ ತೆಗೆದುಕೊಳ್ಳಬಾರದು. ಹೇಳಿದ್ದಾರೆ ಮಹಾಭಾರತದಲ್ಲಿ, ದಶವರ್ಷ ಸಹಸ್ರಾಣಿ, 10,000 ವರ್ಷ, ದಶವರ್ಷ ಶತಾನಿ ಚ, 10 100 ಅಂದರೆ 1,000, 11,000 ವರ್ಷ ಅಂತ ಮಹಾಭಾರತದಲ್ಲಿ ಹೇಳಿದ್ದಾರೆ. ಅದು ಸುಮ್ಮನೆ ಕಲ್ಪನೆ, ವ್ಯಾಸರ ಕಲ್ಪನೆ ಅಷ್ಟೇ. ಅದನ್ನು ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಸಹಜವಾಗಿ ಅದನ್ನು ತಳ್ಳಿ ಹಾಕಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ವಿಮರ್ಶೆಯನ್ನು ಇವತ್ತು ಮಾಡೋಣ, ಸಮಯ ಬಹಳ ಆಗಿದೆ. ಮತ್ತೆ ಮುಂದೆ ನೋಡೋಣ. ಮೊದಲನೆಯದಾಗಿ ಈ ಶತ ಎಂಬ ಶಬ್ದದ ಮೇಲೆ ಇವರು ಇಷ್ಟು ಭಾರ ಹಾಕಿ ಆಲೋಚನೆಯನ್ನು ಮಾಡ್ತಾ ಇದ್ದಾರಲ್ಲ, ಇದರ ಬಗ್ಗೆ ಸರಿಯಾದ ಕಲ್ಪನೆಯನ್ನು ಮೊದಲು ನಾವು ಮಾಡಿಕೊಳ್ಳಬೇಕು. ಶತ ಎಂಬಂತಹ ಶಬ್ದ ಏನು ಉಂಟಲ್ಲ, ಈ ಶತ ಎಂಬ ಶಬ್ದ ದಶ, ಶತಂ ಸಹಸ್ರಂ, ದಶ 10, ಶತಂ 100, ಸಹಸ್ರಂ 1000. ಈ ತರಹ ಈ ಶಬ್ದಗಳಿಗೆ ಸಾಮಾನ್ಯವಾಗಿ ಎಲ್ಲರೂ ತಿಳಿದಂತಹ ಅರ್ಥ. ಆದರೆ ಸರಿಯಾಗಿ ಗಮನದಲ್ಲಿಟ್ಟುಕೊಳ್ಳಿ, ಯಾವ ಇತಿಹಾಸ ಪುರಾಣಗಳು ಈ ಶಬ್ದಗಳನ್ನು ಬಳಸ್ತವೆ, ವೇದ ಈ ಶಬ್ದವನ್ನು ಬಳಸ್ತದೆ, ಅದೇ ವೇದದಲ್ಲಿ, ಅದೇ ಇತಿಹಾಸ ಪುರಾಣಗಳಲ್ಲಿ 1000, 10,000, ಲಕ್ಷಾವಧಿ ವರ್ಷದ ಆಯುಷ್ಯಗಳನ್ನು, ಅಷ್ಟು ವರ್ಷಗಳವರೆಗೆ ತಪಸ್ಸು ಮಾಡಿದ್ದನ್ನು, ಸಾಧನೆ ಮಾಡಿದ್ದರ ವರ್ಣನೆಯನ್ನೂ ಮಾಡುತ್ತದೆ. ಒಬ್ಬ ಕವಿ ಏನನ್ನೋ ಕಲ್ಪನೆ ಮಾಡುವುದಕ್ಕೆ ಹೋಗಿ ತಲೆಗೆ ಬಂದಂತೆ ತನ್ನದೇ 1-2 ಮಾತುಗಳಿಗೆ ಪರಸ್ಪರ ವಿರುದ್ಧವಾಗುವಂತೆ ಇಂತಹ ದೊಡ್ಡ ಗ್ರಂಥಕಾರರು, ವೇದವ್ಯಾಸದೇವರು, ವಾಲ್ಮೀಕಿ ಮಹರ್ಷಿಗಳಂತಹ ಮಹಾನುಭಾವರು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಶಬ್ದಗಳ ಅರ್ಥ ಏನು ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ. ಮೊದಲು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಶಬ್ದೋ ಬಹುತ್ವ ವಚನಃ ಶತಮಿತ್ಯತಶ್ಚ ಶ್ರುತ್ಯಂತರೇಷು ಬಹುಧೋಕ್ತಿ ವಿರುದ್ಧತಾನ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳುವಂತಹ ಮಾತು. ಶತ ಎಂಬ ಶಬ್ದಕ್ಕೆ ಬಹಳ ಅನ್ನುವ ಅರ್ಥದಲ್ಲಿ ಪ್ರಯೋಗ ಇದೆ. 100 ವರ್ಷದ ಆಯುಷ್ಯ ಅಂದರೆ 10, 20, 30 ಅಂತ ಲೆಕ್ಕ ಹಾಕಿ 100 ಅಂದರೆ ಕೊರೆದು 100 ವರ್ಷದ ಆಯುಷ್ಯ ಅಂತ ಅರ್ಥ ಅಲ್ಲ. ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ತರಹದ ಆಯುಷ್ಯದ ಪ್ರಮಾಣವನ್ನು ಸ್ವತಃ ವೇದವ್ಯಾಸದೇವರೇ ಪುರಾಣಗಳಲ್ಲಿ ಹೇಳಿದ್ದಾರೆ. ವೇದಗಳಲ್ಲಿಯೂ ಅದರ ಸೂಚನೆ ಬರ್ತದೆ. ಹಂತ ಹಂತವಾಗಿ ತಿಳಿಯೋಣ. ಹಾಗಿರುವಾಗ ಶತ ಎಂಬ ಶಬ್ದದ ಪ್ರಯೋಗ ಮಾಡ್ತಾರೆ. ನೀವೆಲ್ಲ ಅನ್ಬೋದು, ಶ್ರೀಮದ್ ಆಚಾರ್ಯರ ಪ್ರಮಾಣವನ್ನು ನೀವು ಕೊಟ್ಟರೆ ಹೇಗೆ, ಎಲ್ಲರೂ ಒಪ್ಪುವಂತಹ ಪ್ರಮಾಣ ಆಗಬೇಕು ಅಂತ. ಎಲ್ಲರೂ ಒಪ್ಪುವಂತಹ ಪ್ರಮಾಣಗಳನ್ನೇ ಶ್ರೀಮದಾಚಾರ್ಯರು ಕೊಟ್ಟದ್ದು. ಶ್ರೀಮದಾಚಾರ್ಯರು ಕೊಡುವ ಪ್ರಮಾಣಗಳಿಗೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಇಲ್ಲದೇ ಇದ್ದರೆ ಪುರಾಣಗಳಿಗೆ, ಇತಿಹಾಸಗಳಿಗೆ ಬಹಳ ದೊಡ್ಡ ಅಪಚಾರ ಮಾಡಿದ ಹಾಗಾಗತ್ತೆ. ಎಷ್ಟು ಮಹತ್ವದ ಮಾತನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಶತಮಾನಂ ಭವತಿ ಶತಾಯುಹು ಅಂತ ವೇದ ಒಂದು ಕಡೆಗೆ ಹೇಳ್ತದೆ. ಹಾಗಾದರೆ 100 ವರ್ಷ ಆಯುಷ್ಯ ಅಂತ. ತಂ ಯತ್ ಶತಂ ವರ್ಷಾಣ್ಯಭ್ಯಾರ್ಚತ್ ಐತಿರೇಯ ಹೇಳ್ತದೆ. ಆದರೆ ಅದೇ ಛಾಂದೋಗ್ಯ ಉಪನಿಷತ್ತನ್ನು ನಾವು ನೋಡಿದಾಗ ವಸು, ರುದ್ರ, ಆದಿತ್ಯ ಅಂತ 3 ದೇವತೆಗಳು, ಅವರಲ್ಲಿ ಅಂತರ್ಯಾಮಿಯಾದ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಿಯಾದ ಪರಮಾತ್ಮನಿಂದ ನಮ್ಮ ಆಯುಷ್ಯದ 3 ಭಾಗಗಳ ನಿಯಂತ್ರಣವಾಗ್ತದೆ ಅಂತ ಹೇಳ್ತಾರೆ. ಹೇಳುವಾಗ ಲೆಕ್ಕ ಕೊಡೋದು
ವಸು ಅವನ ಅಧೀನವಾದ ಆಯುಷ್ಯ 24, ರುದ್ರ 44, ಆದಿತ್ಯ 48, ಎಷ್ಟಾಯಿತು? 116 ಆಯಿತು. ಹಾಗಾದರೆ ತಮ್ ಯಚ್ಛತಂ ವರ್ಷಾಣ್ಯಭ್ಯಾರ್ಚತ ಐತರೇಯೋಪನಿಷತ್ತಿಗೆ ಗತಿ ಏನು? ಅಲ್ಲಿ 100 ಕೊರದು 100 ಹೇಳಿದ್ದಾರೆ, ಇಲ್ಲಿ 116 ಹೇಳಿದ್ದಾರೆ. ಗೋಪಥ ಬ್ರಾಹ್ಮಣದಲ್ಲಿ, ಅಥರ್ವವೇದದಲ್ಲಿ ಸಹಸ್ರಮಾಯು ಅಂತ ಹೇಳ್ತಾರೆ. ಅದಕ್ಕೇನರ್ಥ? ನಿಮ್ಮ ಶ್ರೀಮದಾಚಾರ್ಯರು ಹೇಳಿದ್ದೆ ನಮಗೆ ಬೇಡ ಅಂತ. ವೇದಕ್ಕೆ ಗತಿಯನ್ನು ತೋರಿಸಿ. ಸಹಸ್ರಮಾಯು ಅಂತ ಅಥರ್ವವೇದ ಹೇಳುತ್ತದೆ, 100 ಅಂತ ಐತರೇಯ ಹೇಳುತ್ತದೆ, 116 ಅಂತ ಛಾಂದೋಗ್ಯ ಹೇಳುತ್ತದೆ. ಏನದು ಆಯುಷ್ಯ? ಎಷ್ಟು ಶ್ರೀಮದಾಚಾರ್ಯರ ಸಕಲ ವೇದಗಳ ಎಲ್ಲ ಇತಿಹಾಸ ಪುರಾಣಗಳನ್ನು ತಲೆಯಲ್ಲಿಟ್ಟುಕೊಂಡು ಅದಕ್ಕೆ ಸರಿಯಾಗಿ ಹೊಂದುವ ರೀತಿಯಲ್ಲಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಶತ ಅನ್ನುವ ಶಬ್ದಕ್ಕೆ 100 ಅಂತ ಕೊರದರ್ಥ ಅಲ್ಲ. ಕೆಲವು ಶಬ್ದಗಳಿವೆ, ದಶ, ಶತ, ಸಹಸ್ರ, ಈ ಶಬ್ದಗಳೇನಿವೆ ಇವುಗಳು ಒಟ್ಟು ಬಹಳ ಅನ್ನುವ ಅರ್ಥದಲ್ಲಿ ಪ್ರಯೋಗ ಆಗ್ತವೆ. ಕೆಲವೊಮ್ಮೆ ಕಡಿಮೆನೂ ಆಗ್ಬೋದು. 10 ಹತ್ತಾದರೆ 100. ಹೀಗಾಗಿ 100 ಅನ್ನುವುದರ ಗರ್ಭದಲ್ಲಿ 10 ಇದೆ, 20 ಇದೆ, ಅದೂ ಆಗ್ಬೋದು. 100 ಹತ್ತಾದರೆ 1000, 1000 ಹತ್ತಾದರೆ 1,00,000, ಅದೂ ಆಗ್ಬೋದು. ಇದು ಎಲ್ಲ ಶಬ್ದಗಳಿಗೆ ಇಲ್ಲ. ದಶ, ಶತ, ಸಹಸ್ರ ಈ ಶಬ್ದಗಳಿಗೆ ಮಾತ್ರ ಈ ತರಹದ ವ್ಯವಹಾರಗಳುಂಟು. ಆ ದೃಷ್ಟಿಯಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಇದಕ್ಕೆ ಶಬ್ದಶತಂ ದಶಸಹಸ್ರಮಿತಿ ಸ್ಮ ಯಸ್ಮಾತ್ ತಸ್ಮನ್ನ ಹೀನವಚನೋಥ ತಥೋಗ್ರ್ಯರೂಪಾಹ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಶ್ರುತಿಯನ್ನು ಅರ್ಥಾನುವಾದ ಮಾಡಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಆ ಶ್ರುತಿಯನ್ನು ಕೊಡ್ತಾರೆ ವ್ಯಾಖ್ಯಾನಕಾರರು. ದಶ ಶತಂ ಸಹಸ್ರಮಿತ್ಯಮಿತ ನಾಮಾನಿ ಅಂತ ಶಾಸ್ತ್ರದ ಪ್ರಮಾಣ ಇದೆ. ದಶ ಶತಂ ಸಹಸ್ರಂ ಈ ಶಬ್ದಗಳು ಬಹಳ, ಕೆಲವೊಮ್ಮೆ ಅಸಂಖ್ಯ ಅನಂತ ಅಂತ ಅರ್ಥವನ್ನೂ ಹೇಳಬಹುದು. 1000 ಅಂತೂ ಹೇಳಬಹುದು, 100 ಅಂತೂ ಹೇಳ್ಬೋದು, 10 ಅಂತೂ ಹೇಳ್ಬೋದು, 1 ಅಂತೂ ಹೇಳ್ಬೋದು, 2 ಅಂತೂ ಹೇಳ್ಬೋದು, ಬೇಕಾದ್ದು ಹೇಳ್ಬೋದು. ಆ ತರಹ ಇತಿಹಾಸ ಪುರಾಣಗಳಲ್ಲಿ ಈ ಶಬ್ದಗಳ ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಯಾವ ಪುರಾಣಗಳ ಯಾವ ಇತಿಹಾಸದ ವ್ಯಾಖ್ಯಾನವನ್ನು ಮಾಡುವುದಕ್ಕೆ ನಾವು ಹೊರಟಿದ್ದೇವೆ ಅಂತಹ ಇತಿಹಾಸ ಪುರಾಣಗಳ ಭಾಷೆಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕೇ ಹೊರತು ನನ್ನ ತಲೆಗೆ ಏನು ಅರ್ಥ ಗೊತ್ತಾಗುತ್ತೆ ಅಂತ ಒಂದು ಸಂಸ್ಕೃತದ ಡಿಕ್ಷನರಿಯನ್ನು ನೋಡಿ ಅರ್ಥ ಮಾಡಿಕೊಳ್ಳುವುದು ಸರಿಯಾದದ್ದಲ್ಲ. ಆ ಗ್ರಂಥಗಳಿಗೆ ಇರುವಂತಹ ಒಂದು ಭಾಷೆ ಇದೆ. ಈ ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದನ್ನು ಶ್ರೀಮದಾಚಾರ್ಯರು ತೋರಿಸಿಕೊಡ್ತಾರೆ. ಐತರೇಯೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಶತಂ ಮಾ ಪುರ ಆಯಸೀಹಿ. ಇದಕ್ಕೆ ಶಂಕರಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ಶಾಂಕರ ಭಾಷ್ಯದಲ್ಲಿಯೂ ಕೂಡ ಶತಂ ಅನೇಕಾಹ ಬಹ್ವ್ಯಃ ಪುರಃ ಶರೀರಾಣಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಶತ ಅಂದರೆ 100 ಅಂತ ವ್ಯಾಖ್ಯಾನ ಮಾಡೋದಿಲ್ಲ, ಬಹಳಷ್ಟು, ಸಾಕಷ್ಟು ಅಂತ ಮಾತ್ರ ಅರ್ಥ. ಈಗಾಗಲೇ ಎಷ್ಟೋ ಶರೀರಗಳು ನನಗೆ ಬಂದಿವೆ, ಆಯಸೀಹಿ ಕಬ್ಬಿಣದಂತೆ ಗಟ್ಟಿಯಾದ ಶರೀರಗಳನ್ನು ನನಗೆ ಕೊಟ್ಟಿದ್ದಿ ಅನ್ನುವ ಅರ್ಥದಲ್ಲಿ ಶತಮ್ಮಾಪುರ ಆಯಸೀಹಿ ಎಂಬ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಬಹ್ವ್ಯಃ ಅಂತ ಅರ್ಥ ಮಾಡಿದ್ದಾರೆ ಹೊರತು ಶತಸಂಖ್ಯಾಕಾಹ ಅಂತ ಅರ್ಥ ಮಾಡಿಲ್ಲ. ಈ ರೀತಿಯ ಅದಲ್ಲದೆ ಐತರೇಯದೊಳಗೆ ಬರುವ ಮತ್ತೊಂದು ವಾಕ್ಯ, ಏತಾವತೀ ಸಂಖ್ಯಾ ದಶ ದಶ ದಶತಃ ತಚ್ಛತಂ ದಶ ಶತಾನಿ ತತ್ಸಹಸ್ರಂ ತತ್ಸರ್ವಂ ದಶೈವ ಮೂಲ ಸಂಖ್ಯಾ ಚ ತದ್ವಿಭೇದಾಶ್ಯತಾದಯ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. 10, 100, 1000 ಇದು ಎಲ್ಲವನ್ನೂ ಹೇಳಿಕೊಡಬಹುದು. ತತ್ಸರ್ವಂ ಒಂದರಿಂದ ಆರಂಭ ಮಾಡಿಕೊಂಡು ಅನಂತದವರೆಗೆ ಎಲ್ಲವನ್ನೂ ಹೇಳುವುದಕ್ಕೆ ಸಾಧ್ಯವಿದೆ ಎಂಬ ವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯರು ಮಾಡಿದ್ದನ್ನು ನಾವು ಕಾಣುತ್ತೇವೆ. ಮಹಾಭಾರತದ ಆದಿಪರ್ವದಲ್ಲಿ ಉಪನಿಷತ್ತನ್ನು ಗಮನಿಸಿದ್ದೀರಿ, ಐತರೇಯ ಶಾಂಕರ ಭಾಷ್ಯವನ್ನು ಗಮನಿಸಿದ್ದೀರಿ, ಜೊತೆಗೆ ಪ್ರಮಾಣವನ್ನೂ ಕೊಟ್ಟಾಯಿತು. ಅದಲ್ಲದೆ ಮಹಾಭಾರತದ ಪ್ರಮಾಣ ಇಷ್ಟೆಲ್ಲ ಆಧಾರ ಇದೆ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳುವುದಕ್ಕೆ. ಶತಂ ಶತಸಹಸ್ರಂಚ ಸರ್ವಂ ಅಕ್ಷಯ್ಯವಾಚಕಂ ಅಂತ ಮಹಾಭಾರತ ಆದಿಪರ್ವ 238ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇವುಗಳೆಲ್ಲ ಅಕ್ಷಯ್ಯವಾಚಕ. 100 ಅಂದರೆ 100 ಅಂತ ಅರ್ಥ ಅಲ್ಲ, ಏನಾದರೂ ಅರ್ಥವನ್ನು ಸ್ವೀಕಾರ ಮಾಡಬಹುದು. ಏನಾದರೂ ಅಂದರೆ ತಲೆಗೆ ಬಂದಂತೆ ಅಂತ ಅರ್ಥ ಅಲ್ಲ.
ಅದಕ್ಕೆ ಇನ್ನೊಂದು ರೆಫರೆನ್ಸ್ ಪ್ರಮಾಣ ಬೇಕಾಗತ್ತೆ. ಆ ಪ್ರಮಾಣಕ್ಕನುಗುಣವಾಗಿ ಆ ಶಬ್ದದ ವ್ಯಾಖ್ಯಾನವನ್ನು ಇಂಟರ್ಪ್ರಿಟೇಷನ್ ಮಾಡಿಕೊಳ್ಳಿ ಅಂತ ಮಹಾಭಾರತ, ಮೂಲ ಮಹಾಭಾರತ ಹೇಳುತ್ತದೆ, ವೇದ ಹೇಳುತ್ತದೆ, ಬೇರೆ ಭಾಷ್ಯಕಾರರು ಹೇಳಿದ್ದಾರೆ, ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ, ಎಲ್ಲ ಭಾಷ್ಯಕಾರರು ಇದನ್ನು ಹೇಳ್ತಾರೆ. ಇಷ್ಟಿರುವಾಗ ಆ ಒಂದೇ ಒಂದು ವಾಕ್ಯ ಏನು, ಶತಮಾನಂ ಭವತಿ ಶತಾಯುಃ ಪುರುಷಃ, ಅಷ್ಟನ್ನೇ ಇಟ್ಟುಕೊಂಡು ಹೀಗೆಲ್ಲ ಅರ್ಥ ಮಾಡಿದರೆ, ಅದೇ ವಾಕ್ಯದಲ್ಲಿ ಮುಂದೆ ಶತೇಂದ್ರಿಯ ಅಂತಿದೆ. ಒಬ್ಬನಿಗೆ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ. ಶತೇಂದ್ರಿಯ ಎಲ್ಲಿಂದ ತರೋದು? ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ. ಶತೇಂದ್ರಿಯ 100 ಇಂದ್ರಿಯಗಳು ಯಾವುದು ಹೇಳಿ, ಲೆಕ್ಕ ಕೊಡಿ. ಎಲ್ಲರೂ ಒಪ್ಪಿದ್ದು 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ, ಮನಸ್ಸು ಹೇಳಿದರೆ 11 ಇಂದ್ರಿಯ. 100 ಎಲ್ಲಿಂದ ಬರಬೇಕು? ಹಾಗಾದರೆ ಅಲ್ಲಿ ಶತೇಂದ್ರಿಯ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಯಥಾಯೋಗ್ಯವಾಗಿ ತಾನೇ ಅರ್ಥ ಮಾಡಬೇಕು. 10 ಅಂತ ಮಾಡಬೇಕು, ಇಲ್ಲ 11 ಅಂತ ಅರ್ಥ ಮಾಡಬೇಕು. ಹಾಗಾದರೆ ಶತ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳುಂಟು ಅನ್ನುವುದನ್ನು ತಿಳಿದುಕೊಂಡಾಗ ಆ ಯುಗ ಪ್ರಮಾಣಕ್ಕೆ ತಕ್ಕಂತೆ ಅಲ್ಲಲ್ಲಿ ನಾವು ಅರ್ಥಗಳನ್ನು ಮಾಡಿಕೊಳ್ಳುವುದಕ್ಕೆ ಬರ್ತದೆ. ಇದನ್ನು ಸರಿಯಾಗಿ ಪ್ರತಿಯೊಬ್ಬರೂ ಮನಸ್ಸಿನಲ್ಲಿ ತಂದುಕೊಳ್ಳಬೇಕಾದದ್ದು. ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡ್ತಾ ಹೋದರೆ, ರಾಮದೇವರಿಗೆ ತ್ರೇತಾಯುಗದಲ್ಲಿ 11,000 ವರ್ಷಗಳಿವೆ ಅಂತ ಹೇಳಿದರೆ, ಶತಮಾನಂ ಭವತಿ ಶತಾಯುಹು, ಈ ತರಹದ ವೇದವಾಕ್ಯದ ವಿರೋಧ ಬರ್ತದೆ. 100 ವರ್ಷ ಆಯುಷ್ಯವನ್ನು ನಾವು ನಿಗದಿ ಮಾಡಬೇಕು ಅಂತನ್ನುವ ಆಲೋಚನೆ ಸರಿಯಾದದ್ದಲ್ಲ. ಶತ ಎಂಬ ಶಬ್ದಕ್ಕೆ ಹೀಗೆ ಅರ್ಥ ಉಂಟು ನಮ್ಮ ಭಾಷೆಯಲ್ಲಿ ಅಂತ ಇತಿಹಾಸ ಪುರಾಣಗಳೇ ಸ್ಪಷ್ಟವಾಗಿ ಹೇಳುತ್ತದೆ. ಸ್ವಯಂ ಐತರೇಯ ಉಪನಿಷತ್ತು ವೇದವೇ ಹೇಳುತ್ತದೆ, ವೇದ ಹೇಳುತ್ತದೆ, ಇತಿಹಾಸ ಪುರಾಣಗಳು ಹೇಳುತ್ತದೆ, ಭಾಷ್ಯಕಾರರು ಹೇಳ್ತಾರೆ. ಆದ್ದರಿಂದ ಅದನ್ನು ಮೊದಲು ತಲೆಯಲ್ಲಿ ಸ್ಪಷ್ಟ ಮಾಡಿಕೊಳ್ಳಬೇಕು. 11,000 ವರ್ಷ ರಾಮದೇವರದು ಆಯುಷ್ಯ ಅಂತ ಹೇಳುವುದರಲ್ಲಿ ಆಯುಷ್ಯ ಅಲ್ಲ, ರಾಜ್ಯದ ಆಳ್ವಿಕೆ. ದೇವರಿಗೆ ಆಯುಷ್ಯವೇ ಇಲ್ಲ. ರಾಜ್ಯದ ಆಳ್ವಿಕೆ 11,000 ವರ್ಷ ಅಂತ ಹೇಳುವುದರಲ್ಲಿ ಯಾವುದೇ ತೊಂದರೆ ಇಲ್ಲ. ಇದರ ಜೊತೆಗೆ ಅವರು ಹೇಳಿದ್ದು, ರಾಮದೇವರು ಬಹಳ ದೊಡ್ಡವರು ಅಂತ ಹೇಳೋದಕ್ಕೋಸ್ಕರ 11,000 ಅಂತ ದೊಡ್ಡದಾಗಿ ಹೇಳಿ ನಿಮಗೆಲ್ಲ ಭಕ್ತಿ ಬರೋದಕ್ಕೆ ಕಲ್ಪನೆಯನ್ನೇ ಮಾಡುವುದಕ್ಕೆ ಹೊರಟಿದ್ದರೆ, ವಾಲ್ಮೀಕಿ ಮಹರ್ಷಿಗಳು ಕಲ್ಪನೆ ಮಾಡು, ಅಥವಾ ವೇದವ್ಯಾಸ ದೇವರು ದಶರಥ ರಾಜನನ್ನು ರಾಮಾಯಣದ ಹೀರೋ ಅಂತ ಯಾರೂ ಹೇಳುವುದಿಲ್ಲ. ಶ್ರೀರಾಮಚಂದ್ರನೇ ರಾಮಾಯಣದ ಹೀರೋ ಅನ್ನೋದು ಎಲ್ಲರಿಗೂ ಗೊತ್ತು. ಅವನೇ ನಾಯಕ. ಆ ನಾಯಕನ ಗುಣಗಳನ್ನು ಪ್ರಶಂಸೆ ಮಾಡುವುದಕ್ಕೋಸ್ಕರ ಉತ್ಪ್ರೇಕ್ಷೆಗಳನ್ನು ಮಾಡುವ ಉದ್ದೇಶ ಇದ್ದರೆ, ದಶರಥನಿಗೆ 60,000 ವರ್ಷದ ಆಯುಷ್ಯವನ್ನು ಹೇಳ್ತಾರೆ, ರಾಮನಿಗೆ 11,000. ಯಾಕೆ? ಉತ್ಪ್ರೇಕ್ಷಣೆ ಮಾಡೋದಕ್ಕೆ ಹೊರಟಿದ್ರೆ 1,00,000 ಅಂತ ಹೇಳ್ಬೋದಾಗಿತ್ತಲ್ಲ, ಇನ್ನೇನು ಗಂಟು ಹೋಗೋದಿದೆ? ಉತ್ಪ್ರೇಕ್ಷೆಯನ್ನೇ ಮಾಡಲಿಕ್ಕೆ ಹೊರಟದ್ದಲ್ವಾ ವಾಲ್ಮೀಕಿಗಳು? ಉತ್ಪ್ರೇಕ್ಷೆಯನ್ನೇ ಮಾಡುವ ವಾಲ್ಮೀಕಿಗಳು ಯಾಕೆ ರಾಮದೇವರಿಗೆ 11, 13ಕ್ಕೋ ಕನ್ಫೈನ್ ಮಾಡಿದರು? ಅವರಿಗೆ ಮುಕ್ತ ಅವಕಾಶ ಇತ್ತು. ಕವಿಗಳಿಗೆ ಸ್ವಾತಂತ್ರ್ಯ ಇದೆ ಅಲ್ವಾ? 1,00,000 ವರ್ಷ ಆಯುಷ್ಯ ಅಂತ ಹೇಳ್ಬೋದಾಗಿತ್ತು ರಾಮದೇವರಿಗೆ. 11,000 ವರ್ಷ ಅಂತ ಯಾಕೆ ಹೇಳಿದರು? ಹಾಗಾದರೆ ಇದು ಉತ್ಪ್ರೇಕ್ಷೆ ಅಲ್ಲ, ಫ್ಯಾಕ್ಟ್ ಹೇಳ್ತಾ ಇದ್ದಾರೆ ಅವರು. ಏನಿದೆ ಅದನ್ನು ಕೊರೆದು ಹೇಳ್ತಾ ಇದ್ದಾರೆ ಹೊರತು ಇಲ್ಲಿ ಉತ್ಪ್ರೇಕ್ಷೆಯನ್ನು ಮಾಡ್ತಾ ಇಲ್ಲ. ಒಂದು ವಾಕ್ಯವನ್ನು ನಾವು ಕಾಣ್ತೇವೆ, ಅನರಣ್ಯ ಅಂತ. ಆ ಅನರಣ್ಯ ಅನ್ನುವ ಒಬ್ಬ ರಾಜ, ರಾಮದೇವರ ವಂಶದಲ್ಲಿ ಪೂರ್ವಜನ ಬಂದವ. ಅನರಣ್ಯನ ಕಾಲದಲ್ಲಿ ರಾವಣನಿಗೂ ಅನರಣ್ಯನಿಗೂ ಭೇಟಿಯಾಗತ್ತೆ. ಆ ಸಂದರ್ಭದಲ್ಲಿ ಅನರಣ್ಯನಿಗೆ ರಾವಣ ಬಹಳ ಪೀಡೆ ಕೊಟ್ಟಾಗ ಅವನಿಗೆ ಅನರಣ್ಯ ಹೇಳ್ತಾನೆ, ನಿನಗೆ ನನ್ನ ವಂಶದಲ್ಲಿ ಬಂದಂತಹ ಶ್ರೀರಾಮಚಂದ್ರ ಮುಂದೆ ಚೆನ್ನಾಗಿ ಪಾಠ ಕಲಿಸ್ತಾನೆ, ನಿನಗೆ ಸಂಹಾರ ಮಾಡ್ತಾನೆ, ನನ್ನ ಪೂರ್ಣ ನಾಶ ಮಾಡಿ ಹಾಕ್ತಾನೆ ಅಂತ. ಈ ಕಥೆಯನ್ನು ನಾವು ನೋಡಿದರೆ ಆ ಅನರಣ್ಯ ಅವನು ಬ್ರಹ್ಮದೇವರಿಂದ ನಾವು ಶುರು ಮಾಡಿದರೆ 10ನೇದವನಾಗ್ತಾನೆ. ಶ್ರೀರಾಮಚಂದ್ರ ಮುಂದೆ ರಾಜರಗಳ ನಂತರ ಶ್ರೀರಾಮಚಂದ್ರನ ಅವತಾರಕ್ಕೆ ನೋಡಿದರೆ ದುಷ್ಯಂತ ಶ್ರೀಧರವರ ಪ್ರಕಾರ ಒಬ್ಬರಿಗೆ 100 ವರ್ಷ ಆಯುಷ್ಯ, ಮ್ಯಾಕ್ಸಿಮಮ್ ಹೆಚ್ಚಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮ್ಯಾಕ್ಸಿಮಮ್ 100 ಬೇಡ, ಮಿನಿಮಮ್ 50 ಅಂತ ಇಟ್ಕೊಂಡ್ಬಿಡೋಣ ನಾವು. ಇನ್ನೂ ಕೂಡ ಅನರಣ್ಯನಿಂದ ಶ್ರೀರಾಮಚಂದ್ರನವರೆಗೆ 50 ವರ್ಷಗಳು ಒಬ್ಬೊಬ್ಬ ರಾಜರಿಗೆ ಅಂತ ನಾವು ಇಟ್ಟುಕೊಂಡ್ರೂ ಕೂಡ
ರಾವಣನಿಗೆ ಶ್ರೀರಾಮಚಂದ್ರನ ಕಾಲದಲ್ಲಿ 1500 ವರ್ಷಗಳಾಗಬೇಕಾಗತ್ತೆ. ಯಾಕೆಂದರೆ ಅನರಣ್ಯನ ಕಾಲದಲ್ಲಿ ರಾವಣ ಬಂದಿದ್ದಾನೆ, ರಾಮನ ಕಾಲದಲ್ಲಿ ರಾವಣ ಇದ್ದಾನೆ. ನನ್ನ ವಂಶದಲ್ಲಿ ಬರುವ ರಾಮನೆನ್ನನ್ನು ಸಂಹಾರ ಮಾಡ್ತಾನೆ ಅಂತಂದರೆ ಅಷ್ಟು ದಿವಸ ರಾವಣ ಬದುಕಿರಬೇಕಲ್ಲ. ಅವನಿಗೆ ಅಲ್ಲಿಗೆ 1500 ವರ್ಷಗಳಾಗಬೇಕು. 100 ವರ್ಷ ಅನ್ನುವಂತಹ ನಿಮ್ಮ ಕಡ್ಡಾಯ ಅಲ್ಲಿಗೆ ಹೋಯಿತು. ರಾಮನಿಗೆ ಒಪ್ಪಲಿಕ್ಕಾಗದೆ ರಾವಣನಿಗೆ 1500 ವರ್ಷ ಒಪ್ಪಬೇಕಾಯಿತು ಮಿನಿಮಮ್. ಇವತ್ತಿನ ವರ್ಷಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಪ್ರಾಚೀನ ಯುಗಗಳಿಗೆ ವ್ಯಾಖ್ಯಾನ ಮಾಡಿದರೆ ಹೇಗಿರ್ತದೆ ಅಂದರೆ, ಒಂದು ಗುಹೆಯಲ್ಲಿ ಇರುವ ಒಂದು ದೀಪದ ಹುಳ, ಗುಹೆಯಲ್ಲಿಯೇ ಹುಟ್ಟಿ ಗುಹೆಯಲ್ಲಿಯೇ ಬೆಳೆದು ಅಲ್ಲಿಯೇ ಕೊನೆಗಾಣುವ ಒಂದು ದೀಪದ ಹುಳ. ಆ ದೀಪದ ಹುಳ ಅಥವಾ ಅದನ್ನೇ ನೋಡುವ ಗುಹೆಯಲ್ಲಿಯೇ ಹುಟ್ಟಿ ಗುಹೆಯಲ್ಲಿಯೇ ಸಾಯುವ ಒಬ್ಬ ವ್ಯಕ್ತಿ. ಅವನು ಹುಟ್ಟಿದಾಗ ದೀಪದ ಹುಳ ನೋಡಿರ್ತಾನೆ, ಸಾಯೋ ಮುಂದೆ ಅದನ್ನೇ ನೋಡ್ತಾ ಸಾಯ್ತಾನೆ. ಪ್ರಪಂಚದೊಳಗೆ ಬೆಳಕು ಅಂದರೆ ಇಷ್ಟೇ ಅಂತ ಅವನು ತಿಳ್ಕೊಂಡದ್ದು. ಸೂರ್ಯ ಅಂತ ಒಬ್ಬ ಇದ್ದಾನೆ, ಬೆಳಕು ಅಂದರೆ ಬಹಳ ಇದೆ, ಭಾರೀ ಬೆಳಕಿದೆ ಅಂತ ಹೇಳಿದರೆ ನಿಶ್ಚಿತವಾಗಿಯೂ ಅವನು ನಗುತ್ತಾನೆ. ಅದೇನು ಇಷ್ಟು ಬೆಳಕು, ಬಹಳ ಹಬ್ಬಬ್ಬ ಅಂದರೆ ಇನ್ನೊಂದು ಸ್ವಲ್ಪ ಅದರ ಡಬಲ್ ತ್ರಿಬಲ್ ಆಗ್ಬೋದು, 10 ಪಟ್ಟು ಆಗ್ಬೋದು. ಇಡೀ ಜಗತ್ತನ್ನು ಬೆಳಗುವ ಶಕ್ತಿ ಆ ಸೌರಶಕ್ತಿಯನ್ನು ಹೇಳಿದರೆ ಸಹಜವಾಗಿ ಅವನು ಡೆನೈ ಮಾಡ್ತಾನೆ, ಅದು ಸುಳ್ಳು, ಅದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂದರೆ ಗುಹೆ ಬಿಟ್ಟು ಹೊರಗೆ ಬಂದಿಲ್ಲ. ಕಲಿಯುಗದ ಅಲ್ಪಾಯುಷಿಗಳಾದ ಇವತ್ತಿನ ಅಶಕ್ತ ಜನರನ್ನು ನೋಡಿ ಇದೇ ತರಹದ ಆಯುಷ್ಯ ಹಿಂದಿನವರಿಗೂ ಇದೆ, ಅದರ ಹಿಂದೂ ಇತ್ತು, ತ್ರೇತಾಯುಗದಲ್ಲೂ ಇತ್ತು, ಹೋಗಿ ಹೋಗಿ ರಾಮನಿಗೂ ಇಷ್ಟೇ ಹಣೆ ಬರಹ ಅಂತ ಹೇಳುವಂತಹ ಎಂತಹ ದುಸ್ಸಾಹಸ ಇದು. ಸರ್ವಥಾ ಆ ತರಹ ತಿಳಿಯಬಾರದು. ನಮ್ಮ ಅಲ್ಪಜ್ಞಾನಕ್ಕೆ ಅಲ್ಪಶಕ್ತಿಗೆ ಗೋಚರವಾಗದೇ ಇದ್ದರೆ ಅಂತಹ ವಸ್ತುಗಳನ್ನು ರಾಮನೇ ಇಲ್ಲ, ಎಲ್ಲಿದ್ದಾನೆ ರಾಮ ಇದ್ದಾನೆ ಅನ್ನಲಿಕ್ಕೆ ಏನು ಆಧಾರವೇ ಇಲ್ಲ ಹೇಳಿ, ಅದು ಬೇರೆ ವಿಚಾರ, ಅದನ್ನು ಬೇರೆ ಚರ್ಚೆ ಮಾಡೋಣ. ಪ್ರಮಾಣಗಳ ಬಗ್ಗೆ ವಾಲ್ಮೀಕಿ ರಾಮಾಯಣ ಇದೆ, ಮಹಾಭಾರತ ಇದೆ, ಭಾಗವತ ಇದೆ. ಅಲ್ಲಿ ಹೇಳಿದ ಪ್ರಕಾರ ಶ್ರೀರಾಮಚಂದ್ರ ಇದ್ದದ್ದು ನಿಜ, ಅವನು ರಾಜ್ಯ ಆಳಿದ್ದು ಸತ್ಯ, ಅವನು ಸೇತುವೆ ಕಟ್ಟಿದ್ದು ಸತ್ಯ, ಎಲ್ಲ ಸತ್ಯ ಅಂತ ಹೇಳ್ತಾರೆ. ಅವರು ನಾಸ್ತಿಕರಲ್ಲ, ರಾಮಾಯಣವನ್ನು ಒಪ್ತಾರೆ, ಸತ್ಯ ಅಂತಂತಾರೆ. ಆದರೆ ಆ ರಾಮನಿಗೆ ಅಷ್ಟೆಲ್ಲ ವರ್ಷಗಳನ್ನು ಹೇಳಬೇಡಿ, ಸ್ವಲ್ಪ ಕಡಿಮೆ ಮಾಡಬೇಕು ಅಂತಾರೆ. ಯಾವ ರಾಮಾಯಣದಿಂದ ರಾಮನನ್ನು ಅರ್ಥ ಮಾಡಿಕೊಳ್ತೇವೆ, ಮಹಾಭಾರತದಿಂದ ರಾಮನನ್ನು ಅರ್ಥ ಮಾಡಿಕೊಳ್ತೇವೆ, ಆ ರಾಮಾಯಣ ಮಹಾಭಾರತಗಳ ದೃಷ್ಟಿಯಲ್ಲಿ ಅವುಗಳ ಹೇಳುವ ರೀತಿಯಲ್ಲಿ ಈ ಯುಗಗಳ ಲೆಕ್ಕವನ್ನು ನಾವೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ನಮ್ಮ ಊಹೆಗೆ ಬಂದಂತೆ ಅಲ್ಲ. ಯುಗ ಅಂದರೆ ಏನು? 5 ವರ್ಷಗಳಿಗೆ ಒಂದು ಯುಗ ಅಂತ. ಅದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮತ್ತೆ ಆಮೇಲೆ ಹೇಳ್ತೇನೆ. 5 ವರ್ಷ ಅಂದರೆ ಒಂದು ಯುಗ ಅಂತ ಇಟ್ಕೊಂಬಿಡಿ ಅಂತಾರೆ. ಇದೆಲ್ಲ ದೊಡ್ಡ ದೊಡ್ಡ ಯುಗ, ಲಕ್ಷಾವಧಿ ವರ್ಷದ ಯುಗಗಳ ಸಂಖ್ಯೆ ಎಲ್ಲ ಬೇಡ ಅಂತ. ಇವ್ರು ಬೇಡ ಅಂತ ಹೇಳುವವರು? ಯುಗಗಳು ಅಂದರೆ ಯಾವುದಕ್ಕೆ ಕರೆಯಬೇಕು ಅಂತ ಶಾಸ್ತ್ರ ಹೇಳಿದೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತನ್ನುವ 4 ಯುಗಗಳಿಗೆ ಇಷ್ಟಿಷ್ಟು ಲೆಕ್ಕ ಅಂತ ಪುರಾಣದಲ್ಲಿ ವೇದವ್ಯಾಸದೇವರು ಹೇಳಿದ್ದಾರೆ. ಆ ಶಬ್ದಗಳಿಗೆ, ಅವರೇ ಬಳಸಿದ ಶಬ್ದಗಳಿಗೆ ಅವರು ಮಾಡಿದ ವ್ಯಾಖ್ಯಾನವನ್ನು ನೀವು ತಿಳಿಯಬೇಕೇ ಹೊರತು, ನೀವು ಮಾಡಿದ ವ್ಯಾಖ್ಯಾನವನ್ನು ಅವರು ಹೇಳಿದ ಶಬ್ದಗಳಿಗೆ ಹೇಳಿದರೆ, ವ್ಯವಹಾರದಲ್ಲಿ ಅಂತೇವೆ, ಯಾರೋ ಒಬ್ಬರು ದೊಡ್ಡ ಹಿರಿಯರಿದ್ದರೆ ನಮ್ಮ ತಂದೆ ಯುಗ ಬೇರೆ ಅದು ಅಂತ. ಇವನು ತಂದೆ ಯುಗ ಅಂದರೆ ಅದು ಒಂದು ಪೀರಿಯಡು ಅಂತನ್ನೋ ಅರ್ಥದಲ್ಲಿ ಯುಗ. ತಂದೆ ಯುಗ, ತಾತನ ಯುಗದಲ್ಲಿ ಭಾಳ ಚೆನ್ನಾಗಿತ್ತು, ತಂದೆ ಯುಗದಲ್ಲಿ ಸ್ವಲ್ಪ ಕಡಿಮೆ ಆಯಿತು, ಈ ನಮ್ಮ ಯುಗದಲ್ಲಿ ಅಂತ ಹೀಗೆಲ್ಲ ವ್ಯವಹಾರ ಮಾಡ್ತಾರೆ. ಆ ಯುಗ ಎಂಬ ಶಬ್ದ ಬೇರೆ ಪ್ರಸಂಗದಲ್ಲಿ ಬಳಕೆಯಾಗುವ ಶಬ್ದ. ಆ ಯುಗ ಶಬ್ದಗಳಿಗೆ ಅಷ್ಟೇ ಪೀರಿಯಡ್ ಅಂತ ಅರ್ಥ ಮಾಡಿಕೊಳ್ಳಿ, ಬೇಡ ಅಂದಿಲ್ಲ, ಅದಲ್ಲ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಂಬ ಶಬ್ದಗಳಿಂದ ಯುಗಗಳ ವ್ಯವಹಾರವನ್ನು ಮಾಡ್ತಾರಲ್ಲ, ಆ ಯುಗಗಳಿಗೆ ಕರಾರುವಾಕ್ಕಾದ ಲೆಕ್ಕ ಇದೆ. ಆ ಲೆಕ್ಕದ ಪ್ರಕಾರ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಇದು ಬರೀ 5 ವರ್ಷದ್ದು ಒಂದು ಯುಗ ಅಂತ ಈ ತರಹದ ಕಲ್ಪನೆಯನ್ನು ಮಾಡುವುದು ಸರಿಯಲ್ಲ. ಅದಕ್ಕೆ ಅವರು ಕೊಡುವ ಪ್ರಮಾಣ 5 ಸಂವತ್ಸರಮಯಂ ಅಂತ. ಅದಕ್ಕೆ ಅರ್ಥವೇ ಬೇರೆ ಇದೆ, ಅದರ ಅರ್ಥವೇ ಬೇರೆ ಇದೆ, ಅದನ್ನು ನಂತರ ನೋಡೋಣ. ಹಾಗಾದರೆ ಈ ತರಹದ ಯುಗಗಳ ಕಲ್ಪನೆಯನ್ನು ತಪ್ಪಾಗಿ ಮಾಡಿಕೊಂಡು ರಾಮಾಯಣ ಮಹಾಭಾರತಗಳಿಗೆ ಅಪವ್ಯಾಖ್ಯಾನವನ್ನು ಮಾಡುವುದು ಸರಿಯಲ್ಲ. ಒಂದು ನಿಮಗೆ ತೋರಿಸ್ತೇನೆ. ಭಾರತ ವರ್ಷಕ ಬೃಹತ್ ಇತಿಹಾಸ ಎಂಬಂತಹ ಒಂದು ಹಿಂದಿ ಪುಸ್ತಕ, ಅಲ್ಲಿ ಬರುವಂತಹ ಒಬ್ಬ ಚೀನಾ ದೇಶದ ಯಾತ್ರಿಕ ಅವನು ಬರ್ತಾನೆ, ಹ್ಯೂನ್ ಸಾಂಗ್ ಅನ್ನುವವನು. ಅವನು ಅಲ್ಲಿರುವಂತಹ ನಮ್ಮ ಭಾರತ ದೇಶದ ಅನೇಕ
ಅಲ್ಲಲ್ಲಿರುವಂತಹ ಕ್ಷೇತ್ರಗಳಿಗೆಲ್ಲ ಹೋಗ್ತಾ ಒಂದು ಕಡೆಗೆ ಹೋಗ್ತಾನೆ. ಅಲ್ಲಿ ಮಾವಿನ ತೋಟ, ಆಮ್ರ ವೃಕ್ಷೋಂಕ ವನ ಹೈ ಇಸ್ ವನ್ ಮೇ ಅವನು ಹೇಳುವ ಮಾತು, ಹ್ಯೂನ್ ಸಾಂಗ್, 700 ವರ್ಷ ಕಾ ಏಕ್ ಬ್ರಾಹ್ಮಣ ರಹತಾ ಥಾ. ಅವನು ಹೇಳ್ತಾನೆ ಹ್ಯೂನ್ ಸಾಂಗ್, 700 ವರ್ಷ ಕಾ ಏಕ್ ಬ್ರಾಹ್ಮಣ ರಹತಾ ಥಾ, ವಹ ಆಕೃತಿ ಮೇ ಲಗ್ಭಗ್ 30 ವರ್ಷ ಕಾ ದಿಖ್ತಾ ಥಾ. 30 ವರ್ಷದ ತಾರುಣ್ಯ ಇದ್ದಾಗಿತ್ತು, ಅವನಿಗೆ 700 ವರ್ಷಗಳಾಗಿತ್ತು. ಅಷ್ಟು ದಿನಗಳಿಂದ ಶುದ್ಧವಾದ ಸದಾಚಾರದಲ್ಲಿ, ಶುದ್ಧವಾದ ರೀತಿಯ ಉತ್ತಮವಾದಂತಹ ಆಹಾರ ವಿಹಾರಗಳನ್ನು, ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಅಷ್ಟು ದಿನಗಳವರೆಗೆ ಇದ್ದ ಅಂತ. ಆಚಾರ್ಯರು, ಮಾಹುಲಿ ಆಚಾರ್ಯರು ಒಂದು ಉದಾಹರಣೆಯನ್ನು ಹೇಳಿದರು. ಕಾಶಿಯಲ್ಲಿ ಇರುವಂತಹ ತ್ರಿಲಿಂಗ ಶಾಸ್ತ್ರಿಗಳು ಅಂತ. ತ್ರಿಲಿಂಗ ಶಾಸ್ತ್ರಿಗಳು ಇತ್ತೀಚೆಗೆ ಇದ್ದವರು ಒಂದು 100-150 ವರ್ಷಗಳ ಹಿಂದೆ 300 ವರ್ಷಗಳವರೆಗೆ ಬದುಕಿದ್ರು. 300 ವರ್ಷಗಳವರೆಗೆ ಬದುಕಿದವರು. ಇವತ್ತಿಗೂ ಕೆಲವರು 120-125 ವರ್ಷ ಬದುಕಿದವರಿದ್ದಾರೆ. 105, 10 ಅಂತೂ ಬಹಳಷ್ಟು ಜನ ಇದ್ದಾರೆ. 120 ವರ್ಷದವರು ಬಹಳ ಯಾರೋ ದೂರದವರಲ್ಲ. ಈ ಮುಂಬೈ ಚಾತುರ್ಮಾಸಕ್ಕೆ ಬಂದ ಮೇಲೇ ಪಾದಪೂಜೆಗೆ ಬಂದು, ನಾನು ನೆನಪಿಟ್ಟುಕೊಳ್ಳಿಲ್ಲ, ಈ ತರಹ ಆಕ್ಷೇಪ ಬರ್ತದೆ ಅಂದರೆ ಅವರು ಫೋಟೋ ವಿಡಿಯೋ ಮಾಡ್ಕೋಬೋದಾಗಿತ್ತು. ಈ ಯೂಟ್ಯೂಬಿನಲ್ಲಿ ನೋಡಿ ಅವರು ಮತ್ತೆ ನಾಳೆ ನಾಡದ್ದು ಬಂದರೂ ಬರ್ಬೋದು. ಅವರು ಹೇಳಿ ಮಂತ್ರಾಕ್ಷರ ತೆಗೆದುಕೊಂಡು ಹೋದರು. 110-15 ವರ್ಷದವರು ಇದ್ದಾರೆ ಮನೆಯಲ್ಲಿ, ಅವರಿಗೆ ಬರಲಿಕ್ಕಾಗೋದಿಲ್ಲ, ಮಂತ್ರಾಕ್ಷರ ಕೊಡಿ ಅಂತ ಇಸಿದುಕೊಂಡು ಹೋದವರು ಇದ್ದಾರೆ. 100 ವರ್ಷ ಅಂತ ಕೊರೆದು ಹೇಳುವುದಕ್ಕೆ ಹೇಗೆ ಸಾಧ್ಯ? ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರ್ಬೋದು, ಅದೆಲ್ಲ ಇರಲಿ, ಹಳೆಯ ಯುಗಗಳಾದರೆ ಪರವಾಗಿಲ್ಲ, ಕಲಿಯುಗದಲ್ಲಂತೂ 100 ವರ್ಷ ಆಯುಷ್ಯ ಅಂತ ನೀವು ಒಪ್ತಿರಲ್ಲ, ಈ 300, 700 ಇದೆಲ್ಲ ಹೇಗೆ ಹೊಂದಿಸ್ತೀರಿ ಅಂತ. ಸ್ಕಂದ ಪುರಾಣ ಇದಕ್ಕೆಲ್ಲ ಉತ್ತರ ಕೊಡುತ್ತದೆ. ಇದು 100 ಅಂತ ಹೇಳಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ವಿಶೇಷವಾದ ಅನುಷ್ಠಾನಗಳಿಂದ ಸ್ವಲ್ಪ ಹೆಚ್ಚಾಗಬಹುದು. ಎಲ್ಲ ಆಯುಷ್ಯದ ಪ್ರಮಾಣಗಳು ಒಂದು ಅಳತೆಯನ್ನು ಸಾಮಾನ್ಯವಾಗಿ ಹೇಳಿದ್ದೇವೆ, ಹೆಚ್ಚು ಆಗಬಹುದು ಕಡಿಮೆನೂ ಆಗಬಹುದು ಅಂತನ್ನುವ ಮಾತನ್ನು ಸ್ಕಂದ ಪುರಾಣ ಹೇಳ್ತದೆ. ಅದನ್ನು ನಾವು ಗಮನಿಸಿದರೆ ಎಷ್ಟು ಪ್ರಾಮಾಣಿಕವಾಗಿ ನಮ್ಮ ಪ್ರಾಚೀನರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಬೋದು. ಸ್ಕಂದ ಪುರಾಣದಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ, 28,000 ಲಕ್ಷ 17 ಪ್ರಮಾಣೇನ ಕೃತಂ ಪ್ರೋಕ್ತಂ ಯತ್ರ ಶುಕ್ಲೋ ಜನಾರ್ದನಃ. 17,28,000 ವರ್ಷ ಕೃತಯುಗದ ಪ್ರಮಾಣ ಅಂತ ಲೆಕ್ಕವನ್ನು ಕೊಡ್ತದೆ ಸ್ಕಂದ ಪುರಾಣ. ಇದೆಲ್ಲ ಪಂಚಾಂಗ ಶ್ರವಣದಲ್ಲಿ ಪ್ರತಿ ವರ್ಷ ನೀವು ಕೇಳಿರ್ತೀರಿ, ಆದರೆ ಸುಮ್ಮನೆ ಕೇಳ್ತಿರ್ತೀರಿ, ಅದರ ಕಡೆಗೆ ನಿಮಗೆ ಗಮನ ಇರೋದಿಲ್ಲ. ಆಯಾ ವ್ಯಯ ಎಷ್ಟು ಹೇಳ್ತಾರೆ ಅದೊಂದೇ ಲಕ್ಷ ಕೊಟ್ಟು ಕೇಳ್ತೀರಿ. ಶ್ರೀರಾಮ ಭಕ್ತರು ಇದನ್ನು ಕಿವಿಗೊಟ್ಟು ಕೇಳಿ, ಎರಡೂ ಕಿವಿ ನಿಗರಿಸಿ ಕೇಳಿ. ನೋಡಿ, ಏನೋ ಸುಮ್ಮನೆ ಉತ್ಪ್ರೇಕ್ಷೆ ಅಂತ ಹೇಳಿದ್ದಲ್ಲ ಇದು. ಕೊರದು ಇಲ್ಲಿ ಯಾರ ಬಗ್ಗೆ ವರ್ಣನೆ ಮಾಡ್ತಾ ಇಲ್ಲ, ಯಾವ ಒಬ್ಬ ವ್ಯಕ್ತಿಯ ಬಗ್ಗೆ ವರ್ಣನೆ ಮಾಡಿ ಅವನನ್ನು ದೊಡ್ಡವನು ಅಂತ ಮಾಡುವುದಕ್ಕೆ ಹೇಳುವಂತಹ ಪ್ರಸಂಗ ಅಲ್ಲ ಇದು. ಕೇವಲ ಯುಗಗಳ ಲೆಕ್ಕವನ್ನು ಕೊಡುವಂತಹ ಪ್ರಸಂಗದಲ್ಲಿ 17,28,000 ವರ್ಷ ಒಟ್ಟು ಕೃತಯುಗ ಇರೋದು. ಇಷ್ಟಕ್ಕೆ ಮುಗಿಸೋದಿಲ್ಲ ಸ್ಕಂದ ಪುರಾಣ. ಎಷ್ಟು ವರ್ಷ ಅವರು ಬಾಲರು, ಎಷ್ಟು ವರ್ಷ ಅವರು ಯುವಕರು, ಯಾವಾಗ ವೃದ್ಧರಾಗ್ತಾರೆ ಅಂತ ಲೆಕ್ಕ ಕೊಡ್ತದೆ. ತತ್ರ 16,000 ಬಾಲತ್ವಂ ಜಾಯತೆ ನೃಣಾಂ. 16,000 ವರ್ಷದವರೆಗೆ ಅವರು ಬಾಲಕರು ಅಂತ ಲೆಕ್ಕ. 32,000 ವರ್ಷದವರೆಗೆ ಯೌವನ ಅಂತ ಲೆಕ್ಕ, ಡಬಲ್. ಅದಾದ ಮೇಲೆ ಸ್ವಲ್ಪ ವಾರ್ಧಕ್ಯ ಪ್ರಾರಂಭವಾಗ್ತದೆ, 1,00,000 ವರ್ಷದವರೆಗೆ ಹಾಗೆ ಇರ್ತಾರೆ ಅಂತ ಹೇಳಿ, ಇದೇ ಮಾತನ್ನು ಇಲ್ಲಿ ನೀವೆಲ್ಲರೂ ಕೂಡ ಗಮನಿಸಬೇಕಾದದ್ದು. ಸಾಹಿತ್ಯದ ಕಡೆಗೆ ಗಮನ ಕೊಡಿ. ಲಕ್ಷಾಂತೆ ಪರಮಂ ಯಾವದ್ ಅನ್ಯೇಷಾಂ ಅಧಿಕಂ ಕ್ವಚಿತ್. ಬಹಳ ಮಹತ್ವದ್ದು ಇದು, ಎಲ್ಲರ ತಲೆಯಲ್ಲಿಯೂ ಕಾಡುವ ಪ್ರಶ್ನೆ ಇದು. ಹೆಚ್ಚಿರ್ತಾರಲ್ಲ ಕೆಲವರು, ಕಡಿಮೆ ಇರ್ತಾರಲ್ಲ. ಲಕ್ಷಾಂತೆ ಪರಮಂ ಯಾವತ್, ಆ ಬ್ರಹ್ಮದೇವರ ಪರಾಯುಷ್ಯ ಏನಿದೆ, ಲಕ್ಷದ ಮೇಲೆ ಬ್ರಹ್ಮದೇವರ ಪರಾಯುಷ್ಯದವರೆಗೆ ಎಷ್ಟೂ ಹೆಚ್ಚಾಗಬಹುದು ಅವರವರ ತಪಸ್ಸಿಗೆ ತಕ್ಕಂತೆ. ಅನ್ಯೇಷಾಂ ಅಧಿಕಂ ಕ್ವಚಿತ್, ಎಕ್ಸೆಪ್ಷನಲಿ ಹೆಚ್ಚಾಗ್ಬೋದು, ಏನು ತೊಂದರೆ ಇಲ್ಲ ಅಂತ ಸ್ಕಂದ ಪುರಾಣ ಹೇಳ್ತದೆ. ಇದಕ್ಕಿಂತ ಹೆಚ್ಚೇನು ಎಲ್ಲರ ತಲೆಯಲ್ಲಿಯೂ ಈ ಪ್ರಶ್ನೆ ಕಾಡುತ್ತಲ್ಲ, ಇದು ಶತಮಾನಂ ಭವತಿ. ಆಶೀರ್ವಾದ ಮಾಡುವವರಿಗೂ ಮಾಡಿಸಿಕೊಳ್ಳುವವರಿಗೂ ಇದೆಲ್ಲ ಪ್ರಶ್ನೆಗಳು ಬರ್ತಾ ಇರ್ತದೆ. ಅದಕ್ಕೆ ವೇದವ್ಯಾಸ ದೇವರು ಉತ್ತರವನ್ನು ಕೊಡ್ತಾರೆ. ತ್ರೇತಾಯುಗ
ತ್ರೇತಾಯುಗದಲ್ಲಿ 12,96,000 ವರ್ಷಾಣಂ ಷಣ್ಣವತ್ಯಾಢ್ಯ ಲಕ್ಷ ದ್ವಾದಶ ಸಂಖ್ಯೆಯ ಅಂತ ಹೇಳ್ತಾರೆ. ಇಲ್ಲಿ ಸಹಸ್ರೇಣತು ವರ್ಷಾಣಂ ತತ್ರ ಸ್ಯಾದ್ ಯೌವನಂ ನೃಣಾಂ. 1,000 ವರ್ಷ ಆದರೆ ಅವನಿಗೆ ಯೌವನ ಬಂದಂತೆ, 5,000 ವರ್ಷದವರೆಗೆ. ಆ ನಂತರ ವಾರ್ಧಕ್ಯ ಪ್ರಾರಂಭ. ಬಾಲ್ಯ ಹೇಳಿಲ್ಲ ಅಂದ್ಬಿಡ್ರಿ, ಅದು ಮೊದಲಿದ್ದದ್ದು ಬಾಲ್ಯ. 1000ದಿಂದ 5,000ದವರೆಗೆ ಯೌವನ, 1000ಕ್ಕೆ ಮೊದಲೆಲ್ಲ ಬಾಲ್ಯ ತ್ರೇತಾಯುಗದಲ್ಲಿ. ಇದನ್ನು ತ್ರೇತಾಯುಗದ ಬಗ್ಗೆ ಹೇಳ್ತಾರೆ. ದ್ವಾಪರ ಯುಗ 8,64,000 ಲಕ್ಷಾಷ್ಟಕ ಪ್ರಮಾಣೇನ ತದ್ಯುಗಂ ಪರಿಕೀರ್ತಿತಂ ಚತುಷ್ಷಷ್ಟಿ ಸಹಸ್ರಾಣಿ. ಇಲ್ಲಿ ಯೌವನ ಎಷ್ಟು ಅಂದರೆ 100 ವರ್ಷದವರೆಗೆ ಯೌವನ, 100 ವರ್ಷದಿಂದ ಯೌವನ. ತತ್ರ ಸ್ಯಾದ್ ಯೌವನಂ ನೃಣಾಂ ಗತೇ ವರ್ಷಶತೆ ಖಿಲೆ. 100 ವರ್ಷ ಕಳೆದ ಮೇಲೆ ಯೌವನ ಪ್ರಾರಂಭ, 500 ವರ್ಷದವರೆಗೆ. 500 ವರ್ಷದಿಂದ ವಾರ್ಧಕ್ಯ ಪ್ರಾರಂಭ. ದ್ವಾಪರ ಯುಗದಲ್ಲಿ 1000 ವರ್ಷ ಆಯುಷ್ಯ ಅಲ್ವಾ, ಅದಕ್ಕೋಸ್ಕರ ಎಷ್ಟು ನಾವು ಗಮನಿಸಿದರೆ, ಜರಾಸಂಧನ ಹತ್ತಿರ ಯುದ್ಧಕ್ಕೆ ಹೋಗ್ತಾನೆ ಅರ್ಜುನ. ಅವನಿಗೆ 55 ವರ್ಷಗಳಾಗಿರ್ತದೆ. 55 ವರ್ಷಗಳಾದರೆ ಪಂಚಾಶದಬ್ದೋದ್ಯ ಬಾಲ ಏವ ಮತೋ ಮಮ ಅಂತ ಜರಾಸಂಧ ಅಂತ, ನೀನಿನ್ನೂ ಬಾಲ ಅಂತ. 55 ವರ್ಷದ ಅರ್ಜುನನಿಗೆ ಬಾಲ ಅಂತ ಹೇಗೆ ಗೊತ್ತಾಗುವುದಿಲ್ಲ. ಆದರೆ ಈ ಸ್ಕಂದ ಪುರಾಣವನ್ನು ನೋಡಿದರೆ 100 ವರ್ಷದ ನಂತರ ಯೌವನದ ಪ್ರಾರಂಭ ಅಂದರೆ 100 ವರ್ಷದ ಒಳಗೆಲ್ಲ ಬಾಲ್ಯ. ಅರ್ಜುನನಿಗೆ ಬಾಲ್ಯ. ಹಾಗಾದರೆ ಪಕ್ಕದಲ್ಲಿದ್ದ ಭೀಮಸೇನನೂ ಬಾಲ, ಅವನ ಜೊತೆಗೆ ಯಾಕೆ ಯುದ್ಧ ಮಾಡಲಿಕ್ಕೆ ಮುಂದಾದ? ಇವನು ಬಾಲ ಆದರೆ ಅವನು ಬಾಲ, 1-2-3 ವರ್ಷ ದೊಡ್ಡವನಿರ್ಬೋದು ಹೆಚ್ಚು ಕಡಿಮೆ. ಆದರೆ ಯೌವನ ಅಂತೂ ಬಂದಿಲ್ವಲ್ಲ. ಅಂದರೆ ಸಾಮಾನ್ಯ ಬಾಲಕನಾಗಿದ್ದರೂ ಕೂಡ ಬಾಲನಾದರೂ ಬಲಿಯಾಗಿದ್ದಾನೆ ಅನ್ನೋದಕ್ಕೋಸ್ಕರ ಭೀಮಸೇನನ್ನು ಆರಿಸಿಕೊಂಡಿದ್ದೇ ಹೊರತು ಬಾಲ್ಯ ಇಲ್ಲ ಯೌವನ ಬಂದಿದೆ ಅಂತಲ್ಲ. ಯೌವನ ಬಂದೇ ಇಲ್ಲ ಭೀಮಸೇನನಿಗೂ ಇನ್ನೂ ಕೂಡ. ಇದಕ್ಕೆ ನಿಮಗೆ ಬೇಕು ಅಂದರೆ ಮಹಾಭಾರತವನ್ನು ನೀವು ನೋಡ್ಬೋದು. ಮಹಾಭಾರತದೊಳಗೆ ಒಂದು ಮಾತನ್ನು ನೋಡ್ತೀವಿ. ಹನುಮಂತ ದೇವರು ಭೀಮಸೇನ ದೇವರಿಗೆ ಹೇಳುವಂತಹ ಮಾತು. ಹನುಮಂತ ದೇವರು ಭೀಮಸೇನ ದೇವರಿಗೆ ಹೇಳ್ತಾರೆ, ನೀನಿನ್ನೂ ಬಹಳ ಚಿಕ್ಕ ಹುಡುಗ ಅಂತ. ಇದೇ ಶಬ್ದವನ್ನು ಬಳಸ್ತಾರೆ. ಬಾಲ್ಯದಿಂದ ನೀನಿದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಭೀಮಸೇನ ದೇವರು ಅಲ್ಲಲ್ಲಿ ಮೃಗಗಳನ್ನು ಸಂಹಾರ ಮಾಡ್ತಾ ಹೋಗ್ತಾ ಇರ್ತಾರೆ. ಅಲ್ಪಬುದ್ಧಿತಯ ಬಾಲ್ಯಾದ ಉತ್ಸಾದಯಸಿ ಅನ್ ಮೃಗಾನ್ ಅಂತ ಹನುಮಂತ ದೇವರು ಭೀಮಸೇನ ದೇವರಿಗೆ ಬಾಲ ಅಂತಾರೆ. ಯಾಕೆ ಇನ್ನೂ 100 ವರ್ಷ ಆಗಿಲ್ಲ, ಬಾಲ್ಯ ಅಂತಂತ. ಅಂದರೆ ಇದನ್ನೆಲ್ಲ ನಾವು ಗಮನಿಸ್ತಾ ಹೋದರೆ ಈ ಬಾಲ್ಯ ಅಂತನ್ನೋದು ಇಷ್ಟು ಕೊರದು, ಇದು ಬಾಲ್ಯ, ಇದು ಯೌವನ, ಇದು ವಾರ್ಧಕ್ಯ ಅಂತ ನಿಗದಿಪಡಿಸಿ ಹೇಳ್ತಾರೆ ಅಂದಮೇಲೆ ಆ ವಯಸ್ಸು, ಆ ಆಯುಷ್ಯದ ಬಗ್ಗೆ ಶಾಸ್ತ್ರಕಾರರಿಗೆ ಎಷ್ಟು ಅಭಿಪ್ರಾಯ ಇದೆ, ತಾತ್ಪರ್ಯ ಇದೆ, ದಾರ್ಢ್ಯ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೋದು. ಕೊನೆಗೆ ಕಲಿಯುಗದ್ದಂತೂ ಕೇಳಲೇಬೇಕಲ್ಲ. 4,32,000 ಕಲಿಯುಗದ ಪ್ರಮಾಣ. ಅದರೊಳಗೆ 16ನೇ ವರ್ಷಕ್ಕೆ ಯೌವನವನ್ನು ಪಡೀತಾನೆ. ಅದಕ್ಕೂ ಮೊದಲು ಬಾಲ, ಆಮೇಲೆ ಸ್ವಲ್ಪ ವರ್ಷಗಳಲ್ಲಿ ವಾರ್ಧಕ್ಯವನ್ನು ಪಡೀತಾನೆ. ಅದೆಲ್ಲರಿಗೂ ಸಿದ್ಧ ಅನ್ನೋದಕ್ಕೆ ಹೆಚ್ಚು ವಿವರಣೆ ಕೊಟ್ಟಿಲ್ಲ. ಯೌವನವನ್ನು ಮಾತ್ರ ಹೇಳಿದ್ದಾರೆ. 16ಕ್ಕೆ ಯೌವನ, ಮೊದಲು ಬಾಲ್ಯ, ಮುಂದೆ 30-40 ಆದಮೇಲೆ ಕ್ರಮೇಣ ವಾರ್ಧಕ್ಯ ಪ್ರಾರಂಭ ಅನ್ನುವ ಅಭಿಪ್ರಾಯ ಹೆಚ್ಚು ಕಡಿಮೆ. ಆ ತರಹದ ಕಲಿಯುಗದ ಹಣೆ ಬರಹ. ಇಂಥ ಕಲಿಯುಗದೊಳಗೆ ಹುಟ್ಟಿ ಇಂಥ ಅಲ್ಪ ಆಯುಷ್ಯದೊಳಗಿದ್ದು ಆ ಪ್ರಾಚೀನ ಯುಗಗಳ ಬಗ್ಗೆ ನಾವು ಮಾತನಾಡ್ತೇವೆ ಅಂದರೆ ಅದು ಶಾಸ್ತ್ರಕ್ಕೆ ಅನುಗುಣವಾಗಿ ಶಾಸ್ತ್ರವೇ ಹೀಗೆ ಹೇಳಿದೆ ಎನ್ನುವ ಅರ್ಥದಲ್ಲಿ ಮಾತನಾಡೋದು ಸರಿಯಾದದ್ದಲ್ಲ. ಈಗ ನೋಡಿ, ನಾವು ಇಷ್ಟೆಲ್ಲ ಸ್ವಲ್ಪ 5 ಫೀಟು, ಭಾಳ ಸ್ವಲ್ಪ ಎತ್ತರ ಅಂದರೆ 6 ಫೀಟಿನವರೆಲ್ಲ ಇದ್ದಾರೆ. ಕೆಲವರೆಲ್ಲ ಉದ್ದುದ್ದು ಇದ್ದಾರೆ, ಭಾಳ ಉದ್ದು ಅಂತ ಅಭಿಮಾನವೂ ಭಾಳ ಇರ್ತದೆ. ಅಂಥವರೆಲ್ಲ ಅನೇಕ ಜನ ಇಲ್ಲಿ ಕೂತವರು ಇದ್ದೀರಿ. ಆದರೆ ಮುಂದೆ ಹೋದಂತೆ ಕಲಿಯುಗದ ಮನುಷ್ಯನ ಎತ್ತರನೂ ಕಡಿಮೆಯಾಗ್ತಾ ಹೋಗ್ತದೆ. ಎಷ್ಟರ ಮಟ್ಟಿಗೆ ಅಂದರೆ ಇಲಿಗಳೆಲ್ಲ ಸಣ್ಣ ಸಣ್ಣ ಬೆಲಗಳಲ್ಲಿ ಹೋಗಿ ಕೂಡ್ತವಲ್ಲ, ಹಾಗೆ ಕೂಡ್ತಾರೆ ಅಂತ ಸ್ಕಂದ ಪುರಾಣ ಹೇಳ್ತದೆ. ಭಾಗವತದಲ್ಲಿಯೂ ಬರ್ತದೆ, 12ಶ ಸ್ಕಂದದಲ್ಲಿ. ಭವಿಷ್ಯಂತಿ ತತಶ್ಚಾಂತೆ ಮನುಷ್ಯಾ ಬಿಲಶಾಯಿನಃ. ಯಾಕೆ ಅಂತಹ ಬಿಲಗಳಲ್ಲಿ ಹೋಗಿ ಕೂಡ್ತಾರೆ? ಕಲ್ಲು, ಕಟ್ಟಿಗೆ, ಕಬ್ಬಣ ತಂದು ಮನೆ ಕಟ್ಟೋ ಅಷ್ಟು ಶಕ್ತಿನೂ ಉಳಿದಿರೋದಿಲ್ಲ. ಇಷ್ಟಿಷ್ಟೇ ಇರ್ತಾರೆ.
ಅಲ್ಪತ್ವಾತ್ ದುರ್ಬಲತ್ವಾಚ್ಚ ಅಶಕ್ತಾ ಗೃಹಕರ್ಮಣಿ. ಮನೆ ಕಟ್ಟಲಿಕ್ಕಾಗೋದಿಲ್ಲ, ಎಲ್ಲಿ ಬಿಲ ಸಿಗ್ತದೆ ಅಲ್ಲಿ ಹೋಗಿ ಕೂಡ್ತಾರೆ. ಆ ಬಿಲದಲ್ಲಿ ಕೂಡುವ ಪುಟ್ಟ ಪುಟ್ಟ ಕಲಿಯುಗದ ಕೊನೆ ಭಾಗದಲ್ಲಿರುವಂತಹ ಜನಗಳೆಲ್ಲ ಒಂದು ಮೀಟಿಂಗ್ ಮಾಡಿ 5 ಫೂಟು 6 ಫೀಟ್ ಇರತಕ್ಕಂತಹ ಜನರು ಅಂತನ್ನೋದು ಇದು ಸುಳ್ಳು, ಇದು ಕೇವಲ ಕಲ್ಪನೆ, ಉತ್ಪ್ರೇಕ್ಷೆ ಅಂತ ಹೇಳಿದರೆ, ಈಗ 5-6 ಫೀಟ್ ಇದ್ದವರು ನಾವೆಲ್ಲ ಏನು ಉರುಳು ಹಾಕ್ಕೊಂಡು ಸಾಯ್ಬೇಕಾ? ಕಾಲಕ್ರಮದಲ್ಲಿ ಎಲ್ಲವೂ ಕಡಿಮೆಯಾಗ್ತದೆ ಎನ್ನುವುದನ್ನು ಹನುಮಂತ ದೇವರು ಹೇಳ್ತಾರೆ ಮಹಾಭಾರತದಲ್ಲಿ. ಅಯಂ ಪ್ರಧ್ವಂಸನಃ ಕಾಲಃ ನಾದ್ಯ ತದ್ರೂಪಮಸ್ತಿ ವೈ. ಭೂಮಿ ನದ್ಯ ನಗಾ ಶೈಲಾ ಸಿದ್ಧಾ ದೇವಾ ಮಹರ್ಷಯ ಕಾಲಂ ಸಮನುವರ್ತಂತೆ ಯಥಾಭಾವ ಯುಗೆ ಯುಗೆ. ಕಾಲಂ ಕಾಲಂ ಸಮಾಸಾದ್ಯ ನರಾಣಾಂ ನರಪುಂಗವ ಬಲ ವರ್ಷ್ಮ ಪ್ರಭಾವಾಹಿ ಪ್ರಹೀಯಂತಿ ಉದ್ಭವಂತಿ ಚ. ಅವರ ದೇಹದ ಪರಿಮಾಣ, ಗಾತ್ರ, ಶಕ್ತಿ, ಬಲ, ಪ್ರಭಾವ ಎಲ್ಲರೊಳಗೂ ಕಡಿಮೆ ಆಗ್ತದೆ. ಹೊರಗಿನ ನದಿ ನಾವೇ ನೋಡ್ತಾ ಇದ್ದೇವಲ್ಲ, ಹಳೇದೆ, ಬಹಳ ಹಿಂದೆ ಬೇಡ, ನೀವೇ ನಿಮ್ಮ ತಲೆ ಉಪಯೋಗಿಸಿದ್ರೆ ಸಾಕಲ್ಲ. ಇವತ್ತೇ ನಾವು ಚಿಕ್ಕವರಿರುವಾಗ ನೋಡುವಂತಹ ನದಿಗಳು, ಎಷ್ಟೋ ನದಿಗಳು ಈಗ ಆ ರೀತಿ ಹರಿಯೋದಿಲ್ಲ, ನಿಂತೋಗಿವೆ. ಆ ಪ್ರವಾಹ ಕಾಣೋದಿಲ್ಲ, ಆ ಸಮೃದ್ಧಿ ಕಾಣೋದಿಲ್ಲ. ವನಗಳಲ್ಲಿ, ಉಪವನಗಳಲ್ಲಿ, ಹೊಲಗಳಲ್ಲಿ ಎಲ್ಲ ಕಡೆಗೂ ಶಕ್ತಿ ಹ್ರಾಸವಾಗ್ತಾ ಇರೋದನ್ನು ಕಣ್ಣಾರೆ ನೋಡ್ತಾ ಇದ್ದೇವೆ. ಲಕ್ಷಾವಧಿ ವರ್ಷಗಳಲ್ಲಿ ಎಷ್ಟು ಹ್ರಾಸವಾಗಿರಬಹುದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಜವಾಗಿ ಸಾಧ್ಯ ಇದೆ ಅಂತ ಹೇಳಿ ಏನೋ ಕಲ್ಪನೆ ಮಾಡುವುದಲ್ಲ, ಆಧಾರವೂ ಇದೆ ಶಾಸ್ತ್ರ. ಯಾವ ಶಾಸ್ತ್ರವನ್ನೇ ಆಧಾರವಾಗಿಟ್ಟುಕೊಂಡು ನಾವು ರಾಮದೇವರ ಬಗ್ಗೆ ತಿಳಿತಾ ಇದ್ದೇವೆ, ಆ ಶಾಸ್ತ್ರವೇ ಆಧಾರವಾಗಿರುವಾಗ ಅದಕ್ಕೆ ಹೊರತಾಗಿ ಏನನ್ನೋ ಹೇಳಿ ಯುವಕರಿಗೆ ಕನ್ವಿನ್ಸ್ ಮಾಡ್ತೇವೆ ಅಂತ ಇಲ್ಲದೇ ಇರುವ ವಿಷಯಗಳನ್ನು ಹೇಳಿ ಯುವಕರ ತಲೆ ಕೆಡಿಸಿಕೊಳ್ಳು. ಯುವಕರಿಗೆ ಕನ್ವಿನ್ಸ್ ಮಾಡಲಿಕ್ಕಾಗತ್ತೆ, ನಿಧಾನವಾಗೇ ಆಗ್ತದೆ. ಈ ರೀತಿ ಸತ್ಯವಾದ ಸಂಗತಿಯನ್ನು ಉದಾಹರಣೆ ಕೊಟ್ಟು ಹೇಳಿದರೆ ಯುವಕರಿಗೂ ಕನ್ವಿನ್ಸ್ ಆಗುವುದಕ್ಕೆ ಸಾಧ್ಯ ಇದೆ. ಅದನ್ನು ಹೇಳುವ ರೂಢಿಯನ್ನು ಮಾಡಿಕೊಳ್ಳಬೇಕೇ ಹೊರತು ಆ ಉದ್ದೇಶದಲ್ಲಿ ಈ ರೀತಿ ಪ್ರಚಾರವನ್ನು ಮಾಡುವುದು ಬೇಡ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ರಾಮಸೇತು ಇದು ಒಳ್ಳೆ ರಿಸರ್ಚ್ ಮಾಡಿ ಅದನ್ನೆಲ್ಲ ನೋಡಿದರೆ 7,000 ವರ್ಷದ ಹಿಂದೆ, ಇವರ ಪ್ರಕಾರ ದುಷ್ಯಂತ ಶ್ರೀಧರ್ ಅವರು ರಿಸರ್ಚ್ ಮಾಡುವಂತಹ ಏನೋ ಒಬ್ಬ ವ್ಯಕ್ತಿಗಳಿದ್ದಾರೆ. ಅವರ ಅಭಿಪ್ರಾಯದ ಪ್ರಕಾರ 9ನೇ ತಾರೀಕು ಜನವರಿ 5114 ಇಸ್ವಿ BC ಆಗ ಶ್ರೀರಾಮನ ಅವತಾರ ಅಂತ, ಅಂದರೆ 7,000 ವರ್ಷದ ಹಿಂದೆ ಅವತಾರ ಅಂತ. ಅದಕ್ಕೆ ಪೂರಕವಾಗಿ ಅವರು ಹೇಳೋದೇನು ಅಂದರೆ, ರಾಮಸೇತು ಅದನ್ನು ಟೆಸ್ಟ್ ಮಾಡಿದಾಗ 7,000 ಹಿಂದೆ ಕಟ್ಟಿದ್ದು ಅಂತ ತಿಳಿದು ಬರ್ತದೆ ಅಂತ. ಅದಕ್ಕೆ ನಮ್ಮ ರಿಸರ್ಚಿನ ಟೀಮಿನವರು ಈ ಒಂದು ಕಾರ್ಯವನ್ನು ಮಾಡುವುದಕ್ಕೆ ನಾವೊಬ್ಬರೇ ಮಾಡ್ತಾ ಇಲ್ಲ, ಇದಕ್ಕೊಂದು ರಿಸರ್ಚ್ ಟೀಮ್ ಇದೆ. ನಮ್ಮವರೆಲ್ಲ ಅದಕ್ಕೋಸ್ಕರವಾಗಿ ವಿಶೇಷ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಲ್ಲಿರುವಂತಹ ವಿದ್ವಾಂಸರು, ಅನೇಕ ಸಜ್ಜನರು, ಅವರ ಬಗ್ಗೆ ಹೇಳ್ತೇನೆ. ಅವರು RTI ಆ್ಯಕ್ಟ್ ಕೆಳಗೆ ಒಂದು ಲೆಟರ್ ಹಾಕಿ ಏನು ರಿಸರ್ಚ್ ನಡೆದಿದೆ ಆ ರಿಸರ್ಚ್ ಪೇಪರನ್ನು ಕೊಡಬೇಕು ಅಂತ ಕೇಳಿದ್ದಕ್ಕೆ ಆನ್ಲೈನಲ್ಲಿ INCOIS ಆ ಸಂಸ್ಥೆಯವರು ಅವರು ತಮ್ಮ ಉತ್ತರವನ್ನು ಕೊಟ್ಟಿದ್ದಾರೆ. INCOIS or any other institution conduct any systematic scientific research on the authenticity and antiquity of the ರಾಮಸೇತು. ಯಾರ್ಯಾರೂ ಇಲ್ಲಿವರೆಗೆ ರಿಸರ್ಚ್ ಮಾಡಿದ್ದೇ ಇಲ್ಲ ಅಥೆಂಟಿಕ್ ಆಗಿ, ಅದನ್ನು ಯಾರೂ ಮಾಡಲೇ ಇಲ್ಲ. ನಾವು ಮಾಡಿದ್ದೀವಾ ಅಂತ ಕೇಳಿದ್ದೀರಿ, ನಾವು ಮಾಡಿಲ್ಲ ಅಷ್ಟೇ ಅಲ್ಲ, ಬೇರೆ ಯಾರೂ ರಿಸರ್ಚ್ ಮಾಡಿಲ್ಲ ಅನ್ನೋದು. ಯಾಕೆಂದರೆ ನಮ್ಮ ಹತ್ರ ಬರಬೇಕು ಅವರು ರಿಸರ್ಚ್ ಮಾಡಿ ಅಪ್ರೂವಲ್ ತಗೊಳ್ಳೋದಕ್ಕೆ. ಯಾವುದೂ ಅಂತಹ ದಾಖಲೆಗಳಿಲ್ಲ, ಆ ರಿಸರ್ಚೇ ನಡೆದಿಲ್ಲ, ನಿಮಗೆ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವೇನಾದರೂ ರಿಸರ್ಚ್ ಮಾಡಿದರೆ ನಮಗೆ ಕೊಡ್ರಿ ಅಂತ ಇವರಿಗೆ ಕೇಳಿದ್ದಾರೆ ಅವರು. ನೀವೇನಾದರೂ ಮಾಡಿದರೆ ನಮಗದನ್ನು ಕೊಡಿ, ಸಂತೋಷ ಆಗುತ್ತೆ, ನಾವಂತೂ ಅದರ ಬಗ್ಗೆ ರಿಸರ್ಚ್ ಮಾಡಿಲ್ಲ ಅಂತ ಸ್ಪಷ್ಟವಾಗಿ RTI ಆ್ಯಕ್ಟ್ ಕೆಳಗೆ ಇವರು ಕೇಳಿದ್ದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ, ರಿಸರ್ಚ್ ಇನ್ಸ್ಟಿಟ್ಯೂಟಿನವರು. ಆದ್ದರಿಂದ 7,000 ವರ್ಷ ಅಂತ ನಾವೆಲ್ಲ ರಿಸರ್ಚ್ ಮಾಡಿ ಅದನ್ನು ಕನ್ಫರ್ಮ್ ಮಾಡಿದ್ದೇವೆ ಅಂತ ಹೇಳೋದು ಸರ್ವಥಾ ಸರಿಯಾದದ್ದಲ್ಲ. ಹಿಂದೆ ಕೆಲವು ವರ್ಷಗಳ ಹಿಂದೆ ನಮಗೆ ನೆನಪಿದ್ದ ಹಾಗೆ 2007ನೇ ಇಸ್ವಿಯಲ್ಲಿ ನಾವು ಕರ್ನೂಲಲ್ಲಿ ಇದ್ವಿ. ಆಗಲೂ ಚಾತುರ್ಮಾಸ್ಯನೇ ಇತ್ತು.
ಆ ಸಂದರ್ಭದಲ್ಲಿ ಇದೇ ತರಹ ಈ ರಾಮಸೇತುವನ್ನು ಒಡೆಯಬೇಕು ಅನ್ನುವ ಒಂದು ಧೋರಣೆ ಇತ್ತು. ಅಲ್ಲಿ ಹಡಗುಗಳು ಹೋಗುವುದಕ್ಕೆ ದಾರಿ ಮಾಡುವುದಕ್ಕೆ ಅದಕ್ಕೆ ಸಾಕಷ್ಟು ವಿರೋಧಗಳೆಲ್ಲ ನಡೀತಾ ಇರುವಾಗ ಆ ಸಂದರ್ಭದಲ್ಲಿ ಕೆಲವರು ಹೇಳಿದ್ದು ಸುಮಾರು 17 ಲಕ್ಷ ವರ್ಷಗಳ ಹಿಂದಿನ ಸೇತುವೆ ಇದು ಅಂತನ್ನುವ ಅಭಿಪ್ರಾಯವನ್ನೂ ಕೆಲವರು ಅಭಿಪ್ರಾಯವನ್ನು ಪಟ್ಟದ್ದುಂಟು. ಅದು ರಿಸರ್ಚ್ ಪೂರ್ಣ ಆಗಿದೆಯೋ ಇಲ್ಲವೋ ಅನ್ನೋ ವಿಚಾರ ಬೇರೆ. ಆದರೆ ಪೂರ್ಣವಾಗಿ ಆ ರಿಸರ್ಚ್ ಆಗದೆ, ಅದರ ಬಗ್ಗೆ ವಿಚಾರ ಮಾಡದೆ, ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗದೆ 7,000 ಅಂತ ತಲೆಯಲ್ಲಿ ತುಂಬಿ 7,000 ವರ್ಷ ಹಿಂದೆ ಆದದ್ದು ಅಂತ ಹೇಳುವ ಒಂದು ಧೋರಣೆ ಮಾತ್ರ ಸರ್ವಥಾ ಸರಿಯಾದದ್ದಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಜೊತೆಗೆ ವಾಲ್ಮೀಕಿ ಮಹರ್ಷಿಗಳು ತಾವು ಹೇಳುವಾಗ 5 ಗ್ರಹಗಳು ಉಚ್ಚಸ್ಥಿತಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಚೈತ್ರ ಶುದ್ಧ ನವಮಿ, ಇದನ್ನು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಸ್ಪಷ್ಟವಾಗಿ ಹೇಳಿದಂತಹ ಮಾತು. ಚೈತ್ರ ಶುದ್ಧ ನವಮಿ ಎನ್ನುವುದನ್ನು ಹೇಳುವುದಷ್ಟೇ ಅಲ್ಲದೆ 5 ಗ್ರಹಗಳು ಉಚ್ಚಸ್ಥಿತಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಇವರೇನು ಡೇಟ್ ಕೊಟ್ಟಿದ್ದಾರಲ್ಲ 9/1/5114, ಅವತ್ತಿನ ದಿವಸ ನವಮಿ ಆಗೋದಿಲ್ಲ, ಅಷ್ಟಮಿ ಆಗ್ತದೆ. ಮೊದಲನೇದ್ದು ರಾಮಾಯಣಕ್ಕೆ ಅದು ವಿರುದ್ಧವಾದಂತಹ ಡೇಟು. ಇದು ಪಾಯಿಂಟ್ ನಂಬರ್ 1. ನಂಬರ್ 2, ಅವರು 5 ಗ್ರಹಗಳು ಉಚ್ಚಸ್ಥಿತಿಯಲ್ಲಿತ್ತು ಅಂತ ಹೇಳ್ತಾರೆ. ಇವತ್ತು ನಾವೆಲ್ಲ ಏನೋ ಈ ಯುಗ ಪ್ರಮಾಣದ ಪ್ರಕಾರ ಹಿಂದೆ ಹೋಗಿ ಆ ಕಾಲದ ರಾಮದೇವರ ಕುಂಡಲಿಯನ್ನು ಹಾಕಿದರೆ ಸೂರ್ಯ, ಶುಕ್ರ, ಮಂಗಲ, ಗುರು, ಶನಿ 5 ಉಚ್ಚಸ್ಥಾನದಲ್ಲಿ ಚೈತ್ರ ಶುದ್ಧ ನವಮಿ ದಿನ ನಮ್ಮ ಲೆಕ್ಕದ ಪ್ರಕಾರ ರಾಮಕುಂಡಲಿಯಲ್ಲಿ ಸಿಗತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರತಕ್ಕಂತಹ ಆ ವಾಕ್ಯಕ್ಕೆ ಅತ್ಯಂತ ಸರಿಯಾಗಿ ನ್ಯಾಯವನ್ನು ಒದಗಿಸಬಹುದು. ಆದರೆ ಇವರು ಹಾಕಿದಂತಹ ಕುಂಡಲಿಯನ್ನು, ಆ ಎಲ್ಲ ಕುಂಡಲಿ ಇದೆ, ಹೆಚ್ಚು ವಿವರಣೆ ನಾನು ಈಗ ಕೊಡೋದಿಲ್ಲ. ಆದರೆ ಆ ಕುಂಡಲಿಯನ್ನು ನೋಡಿದರೆ ಮಾತ್ರ ಅಲ್ಲಿ ಶನಿ ಉಚ್ಚಸ್ಥಾನದಲ್ಲಿ ಇಲ್ಲ, 4 ಗ್ರಹಗಳು ಮಾತ್ರ ಉಚ್ಚಸ್ಥಾನದಲ್ಲಿ ಸಿಗ್ತವೆ, 5 ಗ್ರಹಗಳು ಉಚ್ಚಸ್ಥಾನದಲ್ಲಿ ಸಿಗೋದಿಲ್ಲ. ವಾಲ್ಮೀಕಿ ಋಷಿಗಳು ಹೇಳಿದ ಲೆಕ್ಕಕ್ಕೆ ವಿರುದ್ಧವಾಗಿ ಅವರು ಕುಂಡಲಿಯನ್ನು ಕಲ್ಪನೆ ಮಾಡಿ 7,000 ವರ್ಷದ ಹಿಂದೆ ಹೋದ ಹಾಗಾಗತ್ತೆ. 7,000 ವರ್ಷದ ಹಿಂದೆ ಯಾಕೆ ಹೋಗ್ತೇನೆ ಅಂದರೆ ಆವಾಗ ಸರಿಯಾಗಿ ಈ ಕುಂಡಲಿಯಲ್ಲಿ ವಾಲ್ಮೀಕಿಗಳು ಹೇಳಿದ್ದು ಸಿಗತ್ತೆ ಅಂತ ಅವರು ಮಾಡಿದ ಪ್ರತಿಜ್ಞೆ. ಆದರೆ 7,000 ವರ್ಷದ ಹಿಂದೆ ಹೋದಾಗ 4 ಗ್ರಹಗಳು ಉಚ್ಚಸ್ಥಿತಿಯಲ್ಲಿ ಆ ತಿಥಿಗೆ ಸಿಗತ್ತೆ. ಅದು ಮೊದಲನೇದು ಅಷ್ಟಮಿ ಹೋಗಲಿ. ಆದರೂ ಅವರು ಕೊಟ್ಟ ಡೇಟಿಗೆ 4 ಗ್ರಹಗಳು ಉಚ್ಚಸ್ಥಿತಿಯಲ್ಲಿ ಸಿಗತ್ತೆ, 5 ಗ್ರಹಗಳು ಸಿಗೋದಿಲ್ಲ ಅನ್ನುವುದು ಗಮನಿಸಬೇಕಾದಂತಹ ಅಂಶ. ಇದನ್ನೆಲ್ಲ ಗಮನಿಸಿದರೆ ಪ್ರಾಚೀನವಾದ ಸನಾತನಿಗಳು ಅಂದಿನಿಂದ ನಂಬಿಕೊಂಡು ಬಂದ ಶ್ರೀರಾಮಚಂದ್ರನ ಕುಂಡಲಿ ಏನಿದೆ ಅದೇ ಪರ್ಫೆಕ್ಟ್ ಆಗಿದೆ. 5 ಗ್ರಹಗಳು ಉಚ್ಚಸ್ಥಿತಿಯಲ್ಲಿವೆ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲ ಆಲೋಚನೆ ಮಾಡಲಾಗಿ ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿಯೇ ಇದ್ದದ್ದು. ಈ 4 ಲಕ್ಷ ವರ್ಷ ಕಲಿಯುಗ, ಅದರ ಹಿಂದೆ 8 ಲಕ್ಷ ದ್ವಾಪರ, ಅದರ ಹಿಂದೆ ತ್ರೇತಾಯುಗದಲ್ಲಿಯೇ ಶ್ರೀರಾಮಚಂದ್ರ ಇದ್ದದ್ದು. 11,000 ವರ್ಷನೇ ಶ್ರೀರಾಮಚಂದ್ರ ರಾಜ್ಯವನ್ನು ಆಳಿದ್ದು. ಈ ವಿಷಯದಲ್ಲಿ ಕಿಂಚಿತ್ತೂ ಸಂಶಯ ರಾಮಭಕ್ತರಿಗೆ ಯಾರಿಗೂ ಬೇಡ. ನಮಗೆ ಅದ್ಭುತವಾದದ್ದು, ಶ್ರೀರಾಮಚಂದ್ರ ಮಂಗಗಳನ್ನು ಕಟ್ಟಿಕೊಂಡು ಸೇತುವೆಯನ್ನು ಕಟ್ಟಿದ. ಇದೇನು ಸಾಧಾರಣ ಕೆಲಸವಾ? ಅಸಾಧಾರಣವಾದ ಕಾರ್ಯ. ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇತಿಹಾಸವನ್ನು ಅಲುಗಳೆಯಲಿಕ್ಕೆ ಸಾಧ್ಯ ಇದೆಯಾ? ಮಹೌಘ ಅಂತ ಒಂದು ಸಂಖ್ಯೆಯನ್ನು ಕೊಡ್ತಾರೆ. 30,000 ಮಹೌಘ ಅಕ್ಷೌಹಿಣಿ ಸೈನ್ಯ ರಾವಣನದು ಇತ್ತು. ಒಬ್ಬ ಶ್ರೀರಾಮಚಂದ್ರ ಒಂದು ಕ್ಷಣದಲ್ಲಿ ಎಲ್ಲರನ್ನು ಸಂಹಾರ ಮಾಡಿದ ಅಂತ ರಾಮಾಯಣ ಹೇಳ್ತದೆ. ಬಹಳ ವಿಚಿತ್ರವಾದ ಸಂಖ್ಯೆ ಅದು. ಲಕ್ಷ ನಿಮಗೆ ಗೊತ್ತು, 100 ಲಕ್ಷ, 1 ಕೋಟಿ, 1 ಲಕ್ಷ ಕೋಟಿ, ಮುಂದೆ 100 ಅಲ್ಲ 1,00,000 ಕೋಟಿ ಹಾಗೆ ಪ್ರಾರಂಭ ಆಗ್ತದೆ. ಶಂಖ, ಮಹಾಶಂಖ, ವೃಂದ, ಮಹಾವೃಂದ, ಪದ್ಮ, ಮಹಾಪದ್ಮ, ಖರ್ವ ಎಲ್ಲ 1 ಲಕ್ಷ. ಕೊನೆಗೆ ಸಮುದ್ರ, ಓಘ, ಮಹೌಘ, ಇಷ್ಟು ದೊಡ್ಡ ಸಂಖ್ಯೆ ಅದು. ಅಂತಹ 30,000 ಮಹೌಘ ಸೈನ್ಯ ಅಲ್ಲ, ಮಹೌಘ ಅಕ್ಷೌಹಿಣಿ ಸೈನ್ಯ. ಆ 1 ಅಕ್ಷೌಹಿಣಿಯಲ್ಲಿ ಮತ್ತೆ ಲಕ್ಷಾವಧಿ ಜನ ಇದ್ದಾರೆ. ಇಷ್ಟು ಸೈನ್ಯವನ್ನು ರಾಮಃ ಪುರಸ್ತಾತ್ ಪರತೋಪಿ ರಾಮಃ ರಾಮಃ ಪರಂ ದಿಕ್ಷು ವಿದಿಕ್ಷು ರಾಮಃ ರಾಮೈರನಂತೈರಿತ ವಿಶ್ವರೂಪ ನಿಘ್ನನ್ ಅರಾಚೀನ್ ವಿರರಾಜನಾಮಃ. ಕ್ಷಣ ಮಾತ್ರದಲ್ಲಿ ಅಷ್ಟು ರೂಪಗಳನ್ನು ತೆಗೆದುಕೊಂಡು ಒಂದೇ ಕ್ಷಣದೊಳಗೆ ಪಟ್ಟಂತ ಸಂಹಾರ ಮಾಡಿದ್ದಾನೆ ರಾಮ. ಇದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇಷ್ಟೆಲ್ಲ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದೇ ಸಲಕ್ಕೆ 2 ಕೈಗೆ ಹುಳ ಕಡಿದ್ರೆ ಹೊಡ್ಕೊಳ್ಳಿಕ್ಕಾಗೋದಿಲ್ಲ ನಮ್ಮಂಥವರಿಗೆ. ಈ 30,000 ಮಹೌಘ ಅಕ್ಷೋಹಿಣಿ. ನಾವು ಮಾನವರ ಜೊತೆಗೆ ದೇವರನ್ನು ಸಮೀಕರಣ ಮಾಡಿಕೊಂಡು ಎಷ್ಟು ಸರಿ ಹೋಗುತ್ತೆ ಅಷ್ಟನ್ನೇ ಒಪ್ಪಿಕೊಂಡು
ಮನೆಯಲ್ಲಿ ಕೂಡುವುದಕ್ಕೆ ರಾಮಾಯಣ ಆಗಬೇಕು, ಮಹಾಭಾರತ ಆಗಬೇಕು, ರಾಮ ಆಗಬೇಕು, ಕೃಷ್ಣ ಆಗಬೇಕು. ನಿಮ್ಮ ಮನೆ ಎದುರಿಗೆ ಯಾರೋ ಒಬ್ಬ ಇದ್ದಾನೆ, ಅವನೇ ರಾಮನ ತಲೆ ಮೇಲೆ ಕೂತ್ಕೊಂಡು ಓಡಾಡ್ಬೋದು. ನಿಮಗೆ ಇದ್ದಾನೆ ಅವನು, ನಿಮಗೆ ಫುಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಪರ್ಫೆಕ್ಟ್. ಅವರಿಗೂ 2 ಕೈ 2 ಕಾಲು, ನಿಮ್ಮ ಹಾಗೆ 8 ಗಂಟೆಗೆ ಹೇಳ್ತಾರೆ, ಓಡಾಡ್ತಾರೆ, ಊಟ ಮಾಡ್ತಾರೆ, ಮಲ್ಕೋತಾರೆ, ಒಳ್ಳೆಯವರಿದ್ದಾರೆ ಪಾಪ. ನೀವೇ ರಾಮ, ಅವ್ರ ಮನೆಯವರೇ ಸೀತೆ ಅಂತ ಅಂದ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಹಾಕ್ಕೊಂಡು ಇದ್ದು ಬಿಡ್ರಿ, ಸುಖವಾಗಿರ್ತದೆ. ಹಿಂದೆ ರಾಮ ಅಂದರೆ ದೇವರು, ಅವನು ದೊಡ್ಡವ, ಆದರೆ 100 ವರ್ಷ ಇದ್ದಾರೆ. ಯಾಕೆಂದರೆ ಅದಕ್ಕೂ ಜಾಸ್ತಿ ಒಪ್ಪಲಿಕ್ಕೆ ನನಗೆ ಕಷ್ಟ ಅನ್ನೋದಕ್ಕೋಸ್ಕರ ಆ ರೀತಿಯ ಕಲ್ಪನೆಗಳನ್ನೆಲ್ಲ ಸರ್ವಥಾ ಮಾಡಬಾರದು. ಎಂಥೆಂತಹ ಅದ್ಭುತಗಳು ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದದ್ದು ಇವತ್ತಿನ ಪ್ರಪಂಚದೊಳಗಿದೆ, ಮಾನವರಲ್ಲಿದೆ. ಇದನ್ನು ಎತ್ತಲಿಕ್ಕೆ ನನಗಾಗೋದಿಲ್ಲ, ಪ್ಲೀಸ್ ಬನ್ನಿ ಅಂತ ಒಂದು 4 ಜನರಿಗೆ ಸಹಾಯಕ್ಕೆ ಕರೆಯೋದು ಬೇಕಾಗಿಲ್ಲ. ನಾವು ಎತ್ತಲಿಕ್ಕೆ ಹೊರಟ್ರೆ 4 ಜನ ಬರ್ತಾರೆ ಸಹಾಯಕ್ಕೆ, ಅಷ್ಟು ಉದಾರ ಇದ್ದಾರೆ. ಆದರೆ 500,000 kg ಎತ್ತುವಂತಹ ಗಿನ್ನಿಸ್ ರೆಕಾರ್ಡ್ ಮಾಡಿದ ವ್ಯಕ್ತಿಗಳು ಇವತ್ತಿಗೂ ಬದುಕಿದ್ದಾರೆ. ಅದೆಲ್ಲ ಸುಳ್ಳು, ಅದೆಲ್ಲ ಕಲ್ಪನೆ. ಸುಮ್ಮನೆ ಟಿ ವಿಯಲ್ಲಿ ಹಾಗೆ ತೋರಿಸ್ತಾರೆ ಅಷ್ಟು. ಅವ್ರಿಗೆ ಅದು ವಸ್ತು ಇದ್ದ ಹಾಗೆ, ಇವರು ಎತ್ತಿದ ಹಾಗೆ ತೋರಿಸ್ತಾರೆ. ಅಂದರೆ ನಂಬ್ತೀರಾ ನೀವು? ನಿನಗೇನು ಗೊತ್ತು, ಹೋಗಿ ನೋಡ್ಕೊಂಡು ಬಾ. ನನಗೆ ಅದು ಅತ್ಯಂತ ಅಸಾಧ್ಯ. ಆದರೆ ಅಂತಹ 1000 kg ಎತ್ತುವಂತಹ ವ್ಯಕ್ತಿಗಳು ಇವತ್ತಿಗಿದ್ದಾರೆ. ಇಲ್ಲಿ ವಿಠಲಾಚಾರ್ಯರು ಅಂತ ಇದ್ದರು, ಆದ್ಯ ವಿಠಲಾಚಾರ್ಯರು ಅಂತ, ಅಗರಖೇಡದವರು. ಅಗರಖೇಡದಲ್ಲಿ ಇರುವಂತಹ ಆಗಿನ ಕಾಲದ ಜನ, ಬಹಳ ಹಿಂದಿನ ಕಾಲ ಅಲ್ಲ ಇದು, ಒಂದು 70-80 ವರ್ಷಗಳ ಹಿಂದೆ ಇರುವಂತಹ ಜನ, ಮನೆಯಲ್ಲಿ ಜಗಲಿಗಳು ಅಂತ ಇರ್ತವೆ, ಎಡಕ್ಕೆ ಬಲಕ್ಕೊಂದು ಜಗಲಿ, ಮಧ್ಯದಲ್ಲಿ ದ್ವಾರ, ಒಳಗೆ ಹೋಗೋದು. ಅಲ್ಲಿ ಹೇಗೆ ಅಂದರೆ ಜೋಳದ ಚೀಲ, ಸಣ್ಣ ಚೀಲ ಅಲ್ಲ, 100 ಕಿಲೋ ಜೋಳದ ಚೀಲ, ಅದನ್ನು ಹಲ್ಲಿನಿಂದ ಹೀಗೆ ಬಾಯಿಯಲ್ಲಿ ಹಿಡಿದುಕೊಂಡು ಈ ಜಗಲಿಯಿಂದ ಆ ಜಗಲಿಗೆ ಹಾರ್ತಾ ಇದ್ರಿ ಅಂತೆ. ಅದನ್ನು ಪ್ರತ್ಯಕ್ಷವಾಗಿ ಅಗರಖೇಡದಲ್ಲಿ ಅವರು ನೋಡಿದ್ದನ್ನು ಹೇಳ್ತಾ ಇದ್ರು. ಹಲ್ಲಿನಿಂದ ಚೀಲ ಹಿಡಿದು. ಇವತ್ತು ಏನಪ್ಪ ಎಲ್ಲಿ ಹೊರಟಿದ್ದಿ? ಒಂದು ಸ್ವಲ್ಪ ದಿವಸ ಅಡ್ಮಿಟ್ ಆಗಿ ಬರಬೇಕು ಹಾಸ್ಪಿಟಲಲ್ಲಿ, ಅನಿವಾರ್ಯವಾಗಿದೆ. ಏನು ಅಂಥದ್ದೇನಾಯಿತು? ಏನಿಲ್ಲ, ಕೃಷ್ಣಾಷ್ಟಮಿ ಬೆಣ್ಣೆ ಹಾಕಿದ್ರು, ಸ್ವಲ್ಪ ಹಲ್ಲಿಗೆ ತ್ರಾಸಾಯ್ತು ತಿನ್ನಲಿಕ್ಕೆ ಅಂತ. ಬೆಣ್ಣೆ ತಿಂದು ಡಾಕ್ಟರ್ ಹತ್ರ ಹೋಗುವಂತಹ ಜನ ಇವತ್ತಿದ್ದಾರೆ ಅಂತ ಹೇಳಿ, ಕೆಲವೇ ದಶಕಗಳ ಹಿಂದೆ ಅಂತಹ ಸಾಮರ್ಥ್ಯ ಇದ್ದ ಜನ ಇದ್ದರು. ಅದು ಬಿಟ್ಬಿಡಿ, ತಿನ್ನೋದರ ಬಗ್ಗೆ ಹೇಳ್ತೇವೆ, ನಾವೇ ನೋಡಿದ್ದೇವೆ. ಇದಕ್ಕೆ ಇನ್ನೊಬ್ಬರ ಸಾಕ್ಷಿ ಬೇಡ, ನಾವೇ ಸಾಕ್ಷಿ. ತಿನ್ನಲಿಕ್ಕಲ್ಲ, ಮತ್ತೆ ತಿಂದವರು ನೋಡಿದ್ದಕ್ಕೆ. ನಮ್ಮ ಗುರುಗಳ ಕಾಲದಲ್ಲೇನೆ ಅವರು ಬಡಿಸ್ತಾ ಇರುವಾಗ ಊಟ ಎಲ್ಲ ಮುಗಿದ ಮೇಲೆ 100 ಉಂಡಿ ತಿನ್ನೋದು, 20-25 ಲೀಟರ್ ಹಾಲುಗಳನ್ನು ಕುಡಿಯೋರು. ಸತ್ತಿವರಲ್ಲೇ ಇದ್ದರು, ನಾವು ಪ್ರತ್ಯಕ್ಷ ನೋಡಿದ್ದಿದೆ. ಅದೇ ನೋಡಿ, ಎರಡೂ ಹೇಳ್ತೇನೆ. ಅದೇ ನಮ್ಮ ಕಾಲದಲ್ಲಿ ಅವರಿಗೆ ನಾವು ತಿನ್ನಿಸಿದ್ದೇವೆ, ಆದರೆ 100 ತಿನ್ನಿಸ್ಲಿಕ್ಕಾಗಲಿಲ್ಲ, 50 ತಿಂದರು. 20 ಲೀಟರ್ ಕುಡಿಲಿಕ್ಕಾಗಲಿಲ್ಲ, 10 ಲೀಟರ್ ಕುಡಿದ್ರು. ಕಾಲಕ್ರಮದಲ್ಲಿ ಶಕ್ತಿ ಕಡಿಮೆ ಆಯ್ತಾ ಹೋಗಿ ಮಠದಲ್ಲಿಯೇ ಅನ್ನ ಬಡಿಸಿದ್ದನ್ನು ನಾವು ನೋಡಿದ್ದಿದೆ. ಇಲ್ಲಿಯೂ ಹಿರಿಯರ ಅನೇಕ ಸಾಕ್ಷಿ ಇದ್ದಾರೆ. ಹೀಗೆ ದೊಡ್ಡ ಮರದಲ್ಲಿ, ನೀವ್ಯಾರು ನೋಡಿಲ್ಲ, ದೊಡ್ಡ ಮರದಿಂದ ಅನ್ನ ಬಡಿಸ್ಬೇಕು, ಇಬ್ಬರಿಗೆ ಒಂದು ಮರ ಖಾಲಿ ಆಗ್ತಾ ಇತ್ತು. ಇವತ್ತು ಒಂದು ಪರಾತ, ಒಂದು ಫುಲ್ ಲೈನ್ ಹೋಗ್ತದೆ, ನಾವು ನೋಡ್ತಾ ಇರ್ತೀವಿ, ಇಲ್ಲಿ ಬಂದಿರ್ತೀವಿ ಪಂಕ್ತಿ ಒಳಗೆ, ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಒಂದು ಪರಾತ ಅನ್ನ ತೊಗೊಂಡಿರೋದ್ರೆ ಒಂದು ಲೈನ್ 30-40 ಜನರ ತನಕ ಹೋಗ್ತಾ ಇರ್ತದೆ. ಇಷ್ಟಿಷ್ಟೇ ಹಾಕೋದು, ಅಷ್ಟು ಹಾಕಿದ್ರೇ ಖೂಬ್ ಜಾಲ ಅಂತಾರೆ. ಮತ್ತೆ ಅಂಥದ್ದು ಅವರಿಗೆ ನಾವು ಪ್ರತ್ಯಕ್ಷ ನೋಡಿ, ದೊಡ್ಡದಾದಂತಹ ಮರಗಟ್ಟಲೆ ಅನ್ನ ಹಾಕಿ, ವಾಗರೋಳಿ ಅಂತಾರೆ, ಕಾಗಿ ಅಂತಾರೆ ಗುಲ್ಬರ್ಗಾ ಭಾಷೆಯಲ್ಲಿ, ಅಂತಹ ಒಂದು ದೊಡ್ಡ ಪಾತ್ರೆ ತುಂಬ ಹುಳಿ ಹಾಕಿದರೆ ಹೀಗೆ ದೊಡ್ಡ ಒಡ್ಡಿಯನ್ನು ಕಟ್ಟಿ ಒಂದು ದೊಡ್ಡ ಹೊಂಡ ಮಾಡ್ಕೊಂಡು ಹಾಗೆ ಮಾಡಿಕೊಂಡು ಆ ಹುಳಿಯನ್ನು ತಿನ್ನಬೇಕು. ಆಯ್ತು, ಇನ್ನೇನು ಎದ್ದು ಬಿಡ್ತಾರೆ ಅಂತ ಅಂದ್ಕೊಂಡ್ರೆ, ಯಾಕೆ ಸಾರು ಬಂದಿಲ್ಲ ಇನ್ನೂ ಅಂತ ಕೇಳ್ತಿದ್ರು. ಮತ್ತೆ ಆಮೇಲೆ ಸಾರು ಬೇರೆ, ಪಾಯಸ ಬೇರೆ. ನಂಬುತ್ತಿದ್ದರೆ ನಂಬಿ, ಇಲ್ಲೇದಿರಿಲ್ಲ. ನಾವು ಪ್ರತ್ಯಕ್ಷದರ್ಶಿಗಳು. ಇಲ್ಲಿದ್ದಂಥವ್ರು ಬೇಕಾದಷ್ಟು ಹಿರಿಯರು ಹೇಳೋದು. ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ಇಷ್ಟು ಬೇಗ ಶಕ್ತಿ ಕಡಿಮೆ ಆಗ್ತಾ ಇದೆ ಕಾಣುವ ಜನರಲ್ಲಿ. ಅಂದರೆ ಲಕ್ಷ ವರ್ಷಗಳ ಹಿಂದಿನ ಇತಿಹಾಸವನ್ನು ಇವತ್ತು ಒಂದು ಟೇಬಲ್ ಕುರ್ಚಿ ಮೇಲೆ ಕೂತು ನಿರ್ಣಯ ಮಾಡ್ತೀವಿ ಅಂತಂದರೆ ಏನು ಹೇಳಬೇಕು ಇವರಿಗೆ? ಆ ತರಹದ ಆಲೋಚನೆಗಳನ್ನು ಮಾಡುವುದು ಬೇಡ. 10 ವರ್ಷ ಸಹಸ್ರಾಣಿ 10 ವರ್ಷ ಶತಾನಿ ಚ 11,000 ವರ್ಷಗಳವರೆಗೆ ರಾಜ್ಯಂ ಕಾರಿತವಾನ್ ರಾಮಃ ಎಂಬುದಾಗಿ ಮಹಾಭಾರತ ಹೇಳ್ತದೆ.
ರಾಜ್ಯಂ ಕಾರಿತವಾನ್ ರಾಮಸ್ತತಸ್ವ ಭವನಂಗತಃ. ಅಷ್ಟು ಮಾಡಿ ಆಮೇಲೆ ತಾನು ಪರಂಧಾಮಕ್ಕೆ ಪರಮಾತ್ಮ ಎಲ್ಲರನ್ನ ಕರೆದುಕೊಂಡು ಹೋಗಿದ್ದಾನೆ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವಃ ಅಂತ. ಅಂತಹ ಶ್ರೀರಾಮಚಂದ್ರನ ಚರಿತ್ರೆ ವಾಲ್ಮೀಕಿ ರಾಮಾಯಣ, ಶ್ರೀಮನ್ ಮಹಾಭಾರತ, ಬಹಳ ವಿಷಯಗಳು ಹೇಳಬೇಕಾಗಿತ್ತು. ಶ್ರೀಮದ್ ಭಾಗವತ, ಈ ಎಲ್ಲ ಗ್ರಂಥಗಳು ಕೂಡ ಅತ್ಯಂತ ಪ್ರಮಾಣವಾಗಿವೆ, ಪರಮ ಪ್ರಮಾಣವಾಗಿವೆ. ಹಾಗೇ ತಿಳಿಯಬೇಕು ಅಂತ ಅತ್ಯಂತ ಆತ್ಮೀಯರಾದ ನಮ್ಮ ದುಷ್ಯಂತ ಶ್ರೀಧರವರಿಗೆ ಪ್ರೀತಿಯಿಂದ ಅಭಿಮಾನದಿಂದ ನಾವು ತಿಳಿಸಬೇಕು ಅಂತ ಬಯಸ್ತೇವೆ. ಹರೇ ನಮಃ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್.